ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದ ಎಲ್ಲ ಶ್ರೋತೃಗಳಿಗೆ ಶರಣಾರ್ಥಿಗಳು ಮತ್ತು ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಕಳೆದ ಸಂಚಿಕೆಗಳಲ್ಲಿ ವಚನ ತತ್ವದರ್ಶನ ನಿಜದ ಮೇಲೆ 2 ಸಂಚಿಕೆಗಳು ಪ್ರಕಟ ಆಯಿತು. ಅಲ್ಲಿ ಬಂದಂತಹ ಪ್ರತಿಕ್ರಿಯೆಗಳು ತೀರಾ ಭಿನ್ನವಾಗಿ ವಚನ ತತ್ವವನ್ನು ವಚನ ವಿಜ್ಞಾನವಾಗಿ ಮತ್ತು ವಚನಕಾರರು ಯಾವ ಧ್ಯೇಯ ಮತ್ತು ಉದ್ದೇಶಗಳನ್ನು ವಿಶ್ವತತ್ವದ ಜೊತೆ ಅನುಸಂಧಾನ ಮಾಡ್ತಾರೆ ಅಂತಕ್ಕಂಥ ವಿಚಾರಗಳನ್ನು ಮನನ ಮಾಡಿದ್ವಿ. ಇವತ್ತಿನ ಸಂದರ್ಭದಲ್ಲಿ ವಚನ ತತ್ವದರ್ಶನ ನಿಜದ ನೆಲೆಗೆ ಪರ್ಯಾಯವಾಗಿ ನಾವು ಬಸವಣ್ಣನವರ ವಚನಗಳನ್ನು ಯಾವ ರೀತಿ ಗಮನಿಸಲಿಕ್ಕೆ ಸಾಧ್ಯತೆ ಉಂಟು, ಆ ದೃಷ್ಟಿಯಿಂದ ಇವತ್ತಿನ ಈ ಉಪನ್ಯಾಸದ ಶೀರ್ಷಿಕೆ ವಚನ ತತ್ವವನ್ನು ಆಧರಿಸಿದ ಹಾಗೆ ಬಸವ ಬೆಳಗಿನ ನಿಜತತ್ವ ದರ್ಶನ. ಬಸವ ಬೆಳಗಿನ ನಿಜತತ್ವ ದರ್ಶನ ಈ ಉಪನ್ಯಾಸದಲ್ಲಿ ಬಸವಣ್ಣನವರನ್ನು ನಾವು ಯಾವ ಆಯಾಮಗಳಿಂದ ನೋಡಲಿಕ್ಕೆ ಸಾಧ್ಯತೆ ಉಂಟು. ಏಕೆಂದರೆ ವಿಶ್ವದ ಮಹಾನ್ ವ್ಯಕ್ತಿಗಳಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವ ತನ ಇರ್ತಕ್ಕಂಥ ಒಬ್ಬ ಮಹಾನ್ ಮಾನವತಾವಾದಿ ಅಂದರೆ ವಿಶ್ವಗುರು ದಾರ್ಶನಿಕ ಬಸವಣ್ಣನವರು. ಬಸವಣ್ಣನವರ ಹಿಮಾಲಯ ಸದೃಶ ವ್ಯಕ್ತಿತ್ವ ಏನಿದೆ, ಭಾಗಶಃ ಅದಕ್ಕೆ ಸರಿ ಸಮಾನವಾಗಿ ನಾವು ಯಾರನ್ನು ಹೇಗೆ ನೋಡಲಿಕ್ಕೆ ಸಾಧ್ಯತೆ ಅನ್ನೋದೇ ಒಂದು ವಿಶ್ವ ಚಿಂತನೆಯ ಗಹನ ಪ್ರಶ್ನೆ. ಯಾಕೆಂದರೆ ಯಾವ ದೃಷ್ಟಿಯಿಂದ ನೋಡಿದ್ರೂ ಬಸವಣ್ಣವರು ತಮ್ಮ ತಮ್ಮ ಕ್ಷೇತ್ರಗಳ ಹಿನ್ನೆಲೆ ಒಳಗಡೆ, ತಮ್ಮ ವಚನಗಳನ್ನು ಕೊಡುವುದರ ಹಿನ್ನೆಲೆ ಒಳಗಡೆ ನಮಗೆ ಹಿಮಾಲಯ ಸದೃಶವಾಗಿಯೇ ಗೋಚರವಾಗ್ತಾರೆ. ಇವತ್ತಿನ ಉಪನ್ಯಾಸದಲ್ಲಿ ಸುಮಾರು 30 ರೀತಿಯ ಬಸವಣ್ಣನವರ ವೈವಿಧ್ಯಮಯ ವ್ಯಕ್ತಿತ್ವಗಳನ್ನು, ಅವರ ನಿಜ ಚಿಂತನೆಯ ಆಯಾಮಗಳನ್ನು ಕುರಿತು ಮಾತನಾಡ್ತೇನೆ. ಹಾಗೆ ಬಸವಣ್ಣನವರು ಏರಿದ ಆ ಎತ್ತರದ ನೆಲೆ ಹಾಗೂ ಅವರ ಬಗ್ಗೆ ಅವರ ಜೊತೆಯಲ್ಲಿಯೇ ಇದ್ದಂತಹವರು ವಚನಕಾರರು ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಇವತ್ತಿನ ಈ ಉಪನ್ಯಾಸದ ಬಸವ ಬೆಳಗಿನ ನಿಜತತ್ವ ದರ್ಶನದ ವಿಚಾರ. 12ನೇ ಶತಮಾನ ಬಸವಣ್ಣನವರ ಕಾಲದ ಕಲ್ಯಾಣ, ಭಾಗಶಃ ಕಲ್ಯಾಣದ ಕ್ರಾಂತಿ ನಡೆಯದೇ ಇದ್ದಿದ್ದರೆ ಇನ್ನೊಂದು 2-3 ದಶಕ ಬಸವೇಶ್ವರರ ಆಂದೋಲನ ಅಂತಕ್ಕಂಥದ್ದು, ಒಂದು ಕುಟುಂಬ ಒಂದು ವಿಶ್ವ, ಇಡೀ ಜಗತ್ತೇ ಒಂದು ಕುಟುಂಬ ಅಂತ ನೋಡ್ತಾ ಸರ್ವರೂ ಸಮಾನವಾಗಿ ಸಮಾಲೋಚನೆಯಿಂದ ಒಂದೆಡೆ ಕೂತು ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ ಅಂತಕ್ಕಂಥ ಮಾತು. ಜಾತಿ, ಧರ್ಮ, ವರ್ಗ, ಗುಂಪು, ದೇಶ, ಭಾಷೆ ಎಲ್ಲವನ್ನೂ ಮೀರಿ ವಸುಧೈವ ಕುಟುಂಬಕಂ ಅಂತ ಹೇಳೋ ಹಾಗೆ ವಿಶ್ವದ ಮಾನವರು ನಾವು. ಕನ್ನಡ ನೆಲದಲ್ಲಿ ಕನ್ನಡಿಗನಾಗಿ ಹುಟ್ಟಿ ಭಾರತೀಯನಾಗಿ ಬೆಳೆದು ಕೊನೆಗೆ ವಿಶ್ವಮಾನವನಾಗಿ ತಲೆ ಎತ್ತಿ ವಿಶ್ವವನ್ನು ಅಪ್ಪಿಕೊಳ್ಳುವ ರೀತಿ ಇದೆಯಲ್ಲ, ಆ ನಡೆ ನುಡಿ ಪರಿಶುದ್ಧತೆಯಿಂದ ಪ್ರೀತಿಯಿಂದ ಸರ್ವರನ್ನೂ ಆಪ್ಯಾಯಮಾನವಾಗಿ ನಮ್ಮವ ಅಂತ ಹೇಳೋದು, ಇದು ವಚನ ವಿಜ್ಞಾನ. ಇದು ಬಸವಣ್ಣನವರ ನಿಜತತ್ವ ದರ್ಶನದ ನೆಲೆ. ಯಾವ ದೃಷ್ಟಿಯಿಂದ ನಾವು ಬಸವಣ್ಣವ್ರನ್ನ ನೋಡಲಿಕ್ಕೆ ಸಾಧ್ಯ? ನೋಡಿ, ಜಗತ್ತಿನ ಮಹಾನ್ ವ್ಯಕ್ತಿಗಳನ್ನು ಈಗ ಸಾಕ್ರೆಟಿಸ್ ಇದ್ದಾರೆ, ಪ್ಲೇಟೋ, ಅರಿಸ್ಟಾಟಲು, ದಾಂಟೆ, ನೀವು ಯಾರನ್ನು ತಗೊಳ್ತೀರಿ, ಅಥವಾ ಕೋಪರ್ನಿಕಸ್ಸು, ಗೆಲಿಲಿಯೋ, ಬುದ್ಧ, ಮಹಾವೀರ, ಯೇಸು, ಪೈಗಂಬರ್, ಎಲ್ಲರನ್ನ ಒಂದೊಂದು ದೃಷ್ಟಿಯಿಂದ ನಾವು ನೋಡ್ತಾ ಹೋಗ್ಬೋದು. 2-3 ದೃಷ್ಟಿಕೋನಗಳಿಂದಲೂ ನೋಡ್ಬೋದು. ಆದರೆ 10 ವೈವಿಧ್ಯಮಯವಾದ ಆಯಾಮಗಳಿಂದ, ವೈವಿಧ್ಯಮಯವಾದ ಮುಖಗಳಿಂದ ನಾವು ಬಸವಣ್ಣನವರ ಎತ್ತರವನ್ನು ಗಮನಿಸೋದಿದೆಯಲ್ಲ, ಭಾಗಶಃ ಒಬ್ಬ ವ್ಯಕ್ತಿ ನಿಜವಾಗಿಯೂ ಆ ಮಟ್ಟದ ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯತೆ ಉಂಟಾ ಅಂದರೆ ನಿಬ್ಬೆರಗಾಗ್ತೀವಿ, ವಿಸ್ಮಯವಾಗ್ತೀವಿ. ನಿಜವಾಗಲೂ ಕಾಸ್ಮಿಕ್ ಸೆನ್ಸ್ ಈ ಜಗತ್ತಿನಲ್ಲಿ ಇದೆ ಅಂದರೆ ಅದು ಬಸವತ್ವ, ಬಸವತನ, ವಚನ ಪ್ರಜ್ಞೆ, ಬಸವ ವಚನ ದರ್ಶನದ ನಿಜದ ನೆಲೆ ಅಂದರೆ ಅತಿಶಯೋಕ್ತಿ ಅಲ್ಲ. ಈಗ ಬಸವಣ್ಣನವರ ವ್ಯಕ್ತಿತ್ವಗಳನ್ನು ನಾವು ಗಮನಿಸೋದಾದರೆ ಅವರನ್ನು ನಾನು ಸುಮಾರು 30 ವೈವಿಧ್ಯಮಯ ಆಯಾಮಗಳಿಂದ
ಅವರ ಆತ್ಯಂತಿಕ ಸತ್ಯವನ್ನು ಅವರ ವಚನಗಳಿಂದಲೇ ಅವರು ಹೇಳಿ ಕಟ್ಟಿಕೊಟ್ಟಂತಹ ದರ್ಶನದ ಹಿನ್ನೆಲೆಯಲ್ಲಿ ಅವರ ವೈವಿಧ್ಯಮಯವಾದ ವ್ಯಕ್ತಿತ್ವಗಳನ್ನು ನಾವು ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ನನಗನ್ಸೋದು ಬಸವಣ್ಣ ಅಂದರೆ, ಅಪ್ಪ ಬಸವಣ್ಣ ಅಂದರೆ ವಿಶ್ವ ದಾರ್ಶನಿಕ, ವಿಶ್ವ ಗುರು ಬಸವಣ್ಣ. ಯಾಕೆಂದರೆ ದರ್ಶನದ ಮಟ್ಟಕ್ಕೆ ಹೋದಾಗ ಷಟ್ಸ್ಥಲದ ಐಕ್ಯ ಸ್ಥಿತಿಯ ಒಳಗಡೆ ಒಬ್ಬ ಶರಣನಾದರೆ ಆ ಶರಣತ್ವ ಹೇಗಿರಬೇಕು, ಅಥವಾ ಆ ಐಕ್ಯ ಸ್ಥಿತಿಗೆ ಹೋದಾಗ ಬಿಗ್ ಬ್ಯಾಂಗ್ ಥಿಯರಿನಲ್ಲಿ ಏನು ಒಂದು ಮಹಾಸ್ಫೋಟ ಸಿದ್ಧಾಂತವನ್ನು ಹೇಳ್ತಾರೆ, ಅರ್ಥಾತ್ ಅಂಗ ಲಿಂಗದಲ್ಲಿ ಬೆರೆತು ತಾನು ಮಹಾಲಿಂಗವಾಗಿ ತಾನೇ ದೇವರಾಗ್ತಕ್ಕಂಥ ನೆಲೆಗೆ ಹೋದಂತಹ ಬಸವೇಶ್ವರರು ಮತ್ತೆ ವಾಪಸ್ ಬಂದು ಎಲ್ಲ ಭಕ್ತರನ್ನು ಶರಣರನ್ನು ಸಾಮಾನ್ಯ ಜನರನ್ನು ಸಹ ಈ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಮುನ್ನಡೆದ್ರೆ ನಿಮಗೆ ಖಂಡಿತವಾಗಿಯೂ ಸಹ ಈ ಲಿಂಗಾಂಗ ಸಾಮರಸ್ಯ ಸಮರಸ ನಿಜದ ನೆಲೆ ಸಾಧ್ಯ ಅಂತ ಹೇಳಿ ಸರ್ವರನ್ನೂ ಆ ದಿಕ್ಕಿನಲ್ಲಿ ಗುರಿ ತಲುಪೋದಕ್ಕೆ ಪ್ರೇರಣೆಯನ್ನು ಕೊಟ್ಟಿದೆಯಲ್ಲ, ಇದು ವಿಶ್ವ ಆನುಭಾವಿಕ ಜಗತ್ತಿನ ಒಂದು ಮಹಾ ವಿಸ್ಮಯದ ವಿಚಾರ. ಅಷ್ಟೇ ಸರಳ, ಸತ್ಯ, ಭಕ್ತಿ ಮಾರ್ಗದ ನೈಜ ನಿಜ ತತ್ವದ ವಿಚಾರ. ಆ ದೃಷ್ಟಿಯಿಂದ ಅವರ ಒಂದು ಮುಖವನ್ನು, ಅದು ಗಹನವಾದ ಸರ್ವಶ್ರೇಷ್ಠ ವಿಶ್ವದ ದಾರ್ಶನಿಕ ಮುಖ ಅಂದರೆ ದಾರ್ಶನಿಕ ಬಸವಣ್ಣ, ವಿಶ್ವಗುರು ಬಸವಣ್ಣ. ಹಾಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ. ಸರ್ಕಾರ ಘೋಷಣೆ ಮಾಡಿದೆಯಲ್ಲ, ಕರ್ನಾಟಕದಲ್ಲಿ ಸಂಸ್ಕೃತ ಭಾಷೆ ಭೂಯಿಷ್ಠವಾಗಿದ್ದಾಗ, ಅಸಮಾನತೆ ತಾಂಡವಾಡ್ತಾ ಇದ್ದಾಗ, ಜಾತಿ ಧರ್ಮಗಳ ಭ್ರಷ್ಟತೆ ತೂಗಿ ನಲಿತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಮೀರಿ ಸರ್ವರೂ ಸಮಾನರು ಅಂತ ಹೇಳಿ ಸರ್ವರಿಗೂ ಕಾಯಕದ ಮಹತ್ವವನ್ನು ಹೇಳಿಕೊಟ್ಟಂತಹ ಸಾಂಸ್ಕೃತಿಕ ರಾಯಭಾರಿಯಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಿಜವಾದ ಕಲ್ಯಾಣ ರಾಜ್ಯವನ್ನು ಅವತ್ತು ಪ್ರಾಯೋಗಿಕವಾಗಿ ಮಹಾಮನೆಯನ್ನು ಕಟ್ಟಿ ತೋರಿಸಿದ್ರಲ್ಲ, ಆ ದೃಷ್ಟಿಯಿಂದ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾಗಿ ಅವರ ವ್ಯಕ್ತಿತ್ವ ವಿಶೇಷವಾಗಿರ್ತದೆ. ಹಾಗೆ ಇಷ್ಟಲಿಂಗದ ಜನಕ, ವಿಶ್ವದ ಅದ್ಭುತ ಸಂಶೋಧಕ. ಭಾಗಶಃ ಸ್ಥಾವರ ಲಿಂಗ ಉಂಟು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಆ ಮಹಾಶಕ್ತಿ ಯಾವುದು ಬಿಗ್ ಬ್ಯಾಂಗ್ ಥಿಯರಿಯ ಮಹಾವಿಸ್ಫೋಟದಲ್ಲಿ ಉಂಟಾದಂತಹ ಬೆಳಕು, ನಿಜವಾದ ಜ್ಞಾನ, ನಿಜದ ನೆಲೆ ಅಂತ ನಾವೇನು ಹೇಳ್ತೀವಿ, ಲಿಂಗಾಂಗ ಸಾಮರಸ್ಯದ ಅಂತಿಮವಾದಂತಹ ನಿಲುವು, ಅದನ್ನು ನಾವು ತಲುಪಬಹುದು. ಆದರೆ ಯಾರು ಬೇಕಾದರೂ ತಲುಪಬಹುದು. ಆ ಗುರಿಯನ್ನು ತಲುಪೋದಕ್ಕೆ ಯಾವುದೇ ರೀತಿಯ ಜಾತಿ ಧರ್ಮ ಅಥವಾ ಮೇಲು ಕೀಳು ಯಾವ ವರ್ಗ ವರ್ಣ ಆ ಅಡೆತಡೆಗಳಿಲ್ಲದೆ ಇಷ್ಟಲಿಂಗದ ನಿಷ್ಠೆಯ ಮೂಲಕ, ಏಕಾಗ್ರತೆಯ ಮೂಲಕ, ಭಕ್ತಿ ಮಾರ್ಗದಲ್ಲಿ ನೀನು ಹಂತ ಹಂತವಾಗಿ ಮುನ್ನಡೆದಿದ್ದೆ ಆದರೆ ನಿನಗೆ ಐಕ್ಯ ಸ್ಥಿತಿ ಸಾಧ್ಯ. ಅರ್ಥಾತ್ ನಾವು ಕೇವಲ ಭಕ್ತ, ಭಗವಂತನನ್ನು ಕಾಣೋದಲ್ಲ, ಆ ಬೆಳಕನ್ನು ಕಾಣೋದಲ್ಲ, ತಾನೇ ಆ ಲಿಂಗದಲ್ಲಿ ಮಹಾಲಿಂಗವಾಗಿ ಒಂದಂಶವಾಗಿ ಹಾಲಿನಲ್ಲಿ ಹಾಲು ಬೆರೆತ ಹಾಗೆ ಬೆಳಗಿನೊಳಗಣ ಬೆಳಗಾಗಿ ಬೆರೆತು ಹೋಗುವುದನ್ನು ಬಸವಣ್ಣನವರು ಹೇಳ್ತಾರೆ. ಆ ದೃಷ್ಟಿಯಿಂದ ಇವರನ್ನು ಇಷ್ಟಲಿಂಗ ಜನಕ, ವಿಶ್ವದ ಅದ್ಭುತ ಸಂಶೋಧಕ. ಯಾಕೆಂದರೆ ಇಷ್ಟಲಿಂಗವನ್ನು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ವರಿಗೂ ಸಹ ಗ್ರಾಹ್ಯವಾಗುವಂತೆ, ಸರ್ವರಿಗೂ ನಿಲುಕುವಂತೆ ನೀಡಿದಂತಹ ಪರಿ ಇದೆಯಲ್ಲ, ಅದೊಂದು ಅದ್ಭುತ ಸಂಶೋಧನೆಯ ಕಾರ್ಯ ಅಂದರೆ ಆಶ್ಚರ್ಯ ಅಲ್ಲ. ಇನ್ನು ಆನುಭಾವಿಕ ಪ್ರಜ್ಞೆಯ ಆಧ್ಯಾತ್ಮ ಯೋಗಿ. ಆನುಭಾವಿಕ ಪ್ರಜ್ಞೆ ಅವರ ಅಲ್ಲಿ ಹೇಗಿದೆ ಅಂದರೆ, ಅವರು ಒಂದೇ ಮಾತು ಹೇಳಿಬಿಡ್ತಾರೆ ಬಸವಣ್ಣವರು, ಘನ ಗಂಭೀರ ಮಹಾಘನದೊಳಗೆ ಘನಕ್ಕೆ ಘನವಾಗಿದ್ದೆನಯ್ಯ, ಕೂಡಲ ಸಂಗಮ ದೇವಯ್ಯನೆಂಬ ಮಹಾಬೆಳಗಿನ ಬೆಳಗಿನೊಳಗಿದ್ದೇನೆಂಬ ಶಬ್ದ ಮುಗುದನಾದುದನ್ ಏನೆಂಬೆನಯ್ಯ. ನೋಡಿ, ಇದು ಆನುಭಾವಿಕ ಆತ್ಯಂತಿಕ ಸತ್ಯದ ಅಂತಿಮ ಸಮರಸದ ಮನೋಧರ್ಮ. ಆ ನೆಲೆಯಲ್ಲಿ ನಿಂದ ಮೇಲೆ ಶಬ್ದ ಮುಗ್ಧರಾಗ್ತಾರೆ. ಶಬ್ದ ಮುಗ್ಧವಾದುದನ್ನು ಏನೆಂಬೆನಯ್ಯ. ನೋಡಿ, ಘನಗಂಭೀರ ಮಹಾಘನದೊಳಗೆ, ಮಹಾಘನ ಅಂತ ಅಂದರೆ ಆ ಮಹಾವಿಸ್ಫೋಟ ಸಿದ್ಧಾಂತದ ಬೆಳಕು, ಜಗತ್ತಿನ ಸೃಷ್ಟಿಯ ಬ್ರಹ್ಮಾಂಡದ ನೈಜ ಶಕ್ತಿ, ಕಾಸ್ಮಿಕ್ ಸೆನ್ಸ್ ಏನಂತೀವಿ, ಆ ಬೆಳಕಿನಲ್ಲಿ ಹೇಳ್ತಾರೆ, ಘನಗಂಭೀರ ಮಹಾಘನದೊಳಗೆ ಘನಕ್ಕೆ ಘನವಾಗಿದ್ದೇನೆಯ್ಯ. ಆ ಬೆಳಕಿನಲ್ಲಿ ಒಂದಂಶವಾಗಿ, ಆ ಬೆಳಗಿನಲ್ಲಿ ನಾನು ಬೆಳಗಾಗಿ, ಬೆಳಗು ಬೆಳಗಿನೊಳಗೆ ಸಿಂಹಾಸನವಾಗಿದ್ದೇನೆಯ್ಯ ಅನ್ನೋ ಹಾಗೆ, ಕೂಡಲ ಸಂಗಮ ದೇವಯ್ಯನೆಂಬ ಮಹಾಬೆಳಗಿನ ಬೆಳಗಿನೊಳಗಿದ್ದೇನೆಂಬ ಶಬ್ದ ಮುಗ್ಗುದನಾದುದನ್ ಏನೆಂಬೇನು. ಯಾಕೆಂದರೆ ಅಲ್ಲಿ ಶಬ್ದಗಳಲ್ಲಿ ಆ ಆತ್ಯಂತಿಕ ಸತ್ಯವನ್ನು, ಆ ಸಮರಸವನ್ನು, ಸಾಮರಸ್ಯವನ್ನು ಅದನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ನನ್ನ ಆ ಗುರಿಯನ್ನು ನಾನು ತಲುಪಬೇಕು ಅಂತಕ್ಕಂಥ ಮಾತನ್ನು ಆನುಭಾವಿಕ ಪ್ರಜ್ಞೆಯ ಮೂಲಕವಾಗಿ ಹೇಳಿದ್ದು ಬಸವಣ್ಣವರು. ಇನ್ನು ಬಸವ ಯೋಗಿ, ಬಸವ ನಿಜಯೋಗಿ, ಬಸವ ನಿಜಯೋಗ ಅಂತಕ್ಕಂಥದ್ದು ಇದೆಯಲ್ಲ,
ಸಿದ್ದರಾಮೇಶ್ವರ ಒಂದು ಕಡೆ ಹೇಳ್ತಾರೆ, ಬಸವ ನಿಜ ಯೋಗದಿಂ ಹಸನಾಯಿತೈ ಲೋಕ. ಯಾಕೆಂದರೆ ಸರ್ವರಿಗೂ ಗ್ರಾಹ್ಯವಾಗುವಂತೆ ಆ ಯೋಗವನ್ನು, ಭಕ್ತಿ ಯೋಗ ಮಾರ್ಗವನ್ನು ತೋರಿಸಿ ಸರ್ವರನ್ನೂ ಸಹ ಆ ಲಿಂಗಾಂಗ ಸಾಮರಸ್ಯದಲ್ಲಿ ಬೆರೆಯೋ ಹಾಗೆ, ಗುರಿ ತಲುಪುವ ಹಾಗೆ ಮಾಡಿದ್ದಿದೆಯಲ್ಲ, ಇದು ಬಸವ ಯೋಗದ ನೈಜ ನೆಲೆ ಅಂತ ನಾವು ಹೇಳ್ಬೋದು. ಹಾಗೆ ಸಮಾಜ ಸುಧಾರಕ, ಸರ್ವ ಜನೋದ್ಧಾರಕರಾಗಿ ಬಸವಣ್ಣ ಅವರ ಎಲ್ಲ ಪ್ರಯೋಗಗಳು, ಎಲ್ಲ ಆಶೋತ್ತರಗಳು ಸಹ ಸಮ ಸಮಾಜದ ನಿರ್ಮಾಣದ ಗುರಿಯನ್ನೇ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗೆ ವಚನ ವಿಜ್ಞಾನಿ, ಸಮಾಜ ವಿಜ್ಞಾನಿಯಾಗಿ ಬಸವಣ್ಣ. ವಚನ ಅಂತಕ್ಕಂಥದ್ದು ನಿಜವಾಗಲೂ ವಚನ ವಿಜ್ಞಾನ, ನಮ್ಮ ಶಾರೀರಿಕ ವಿಜ್ಞಾನ ಹಾಗೂ ಚನ್ನಬಸವಣ್ಣವರ ಕರ್ಣಹಸಿಗೆಯಲ್ಲಿ ವಚನ ಸಾಹಿತ್ಯದ ವೈವಿಧ್ಯಮಯವಾಗಿರ್ತಕ್ಕಂತಹ ಆ ವೈಜ್ಞಾನಿಕ ಆಲೋಚನೆಗಳು ಹೇಗೆ ಸರಳ ಮಾರ್ಗದಲ್ಲಿ ಎಲ್ಲರಿಗೂ ಸಹ ಸಲ್ಲುವಂತೆ ಇದ್ದಾವೆ ಅನ್ನೋದನ್ನು ನಮಗೆ ಸರಳ ಮಾರ್ಗದಲ್ಲಿ ಹೇಳಿಕೊಟ್ಟಂತಹ ವ್ಯಕ್ತಿತ್ವ ಅಂದರೆ ನಮ್ಮ ದಾರ್ಶನಿಕ ಬಸವಣ್ಣನವರ ವಚನಗಳು. ಹಾಗೆ ಸಮಾನತೆಯ ಹರಿಕಾಳ, ಸರ್ವರೂ ಸಮಾನರು. ಇಲ್ಲಿ ಮೇಲು ಕೀಳು ಆ ಭೇದ ಭಾವ, ಜಾತಿ ಪ್ರಜ್ಞೆ, ವರ್ಗ ಪ್ರಜ್ಞೆ, ವರ್ಣ ಪ್ರಜ್ಞೆ, ಆರ್ಥಿಕ ಸ್ಥಿತ್ಯಂತರ ಯಾವುದಿಲ್ಲ. ಹೆಣ್ಣು ಗಂಡು ಸರ್ವರೂ ಸಮಾನರು. ಆ ಸ್ತ್ರೀ ಸಮಾನತೆಯ ರೂವಾರಿ. ಹೆಣ್ಣನ್ನು ಅಸ್ಪೃಶ್ಯಳೆಂದು ತೀರ್ಮಾನಿಸುವ ಆ ಸಂದರ್ಭ ಏನಿತ್ತು, ಸರ್ವರೂ ಸಹ ಸಮಾನರು. ಕಸ ಗುಡಿಸುವ ಕಾಯಕದ ಸತ್ಯಕ್ಕನಂತಹ, ಸೂಳೆ ಸಂಕವ್ವನಂತಹ, ಅಥವಾ ಸಮಾಜದಿಂದ ಹೊರಗಿದ್ದು ಅಸಹಾಯಕರಾಗಿದ್ದಂತಹ ಎಲ್ಲ ದುರ್ಬಲ ಮಹಿಳೆಯರನ್ನು ನೀವು ಸರ್ವಶಕ್ತರು ಅಂತ ಹೇಳಿ ಹುರಿದುಂಬಿಸಿ ಮಹಾಮನೆಯಲ್ಲಿ ಒಂದು ಕಡೆ ಅವರು ಚರ್ಚೆ ಮಾಡಲಿಕ್ಕೆ, ಆ ಸಾಧಾರಣ ಸ್ಥಿತಿಯಿಂದ ಅಸಾಧಾರಣ ಜ್ಞಾನವನ್ನು ಪಡೆಯೋದಕ್ಕೆ ಕಾರಣ ಮಾಡಿಕೊಟ್ಟಂತಹ ಬಸವಣ್ಣನವರ ವ್ಯಕ್ತಿತ್ವ ಇದೆಯಲ್ಲ, ಇದು ಸರ್ವಶ್ರೇಷ್ಠವಾದಂತಹ ವಿಶ್ವ ಚಿಂತನೆ, ವಿಶ್ವ ಬಸವ ದರ್ಶನ ತತ್ವ ನಿಜದ ನೆಲೆ ಅಂದರೆ ಅತಿಶಯ ಅಲ್ಲ. ಸಮಾಜದ ನಿರ್ಮಾಪಕ, ಸರ್ವರೂ ಸಮಾನರು ಅಂತ ನೋಡಿದ್ದು. ಹಾಗೆ ವಿಶ್ವಶ್ರೇಷ್ಠ ಮನೋವಿಜ್ಞಾನಿ. ಯಾಕೆಂದರೆ ಸೈಕಾಲಜಿ ಹುಟ್ಟೋದಕ್ಕಿಂತ ಮೊದಲನೇ, ಅಥವಾ ನಿಜವಾದ ಮನೋವಿಜ್ಞಾನಿಗಳ ಆಲೋಚನೆಗಳು ವೈಜ್ಞಾನಿಕ ಚೌಕಟ್ಟನ್ನು ಪಡೆಯೋದಕ್ಕಿಂತ ಮೊದಲೇ ನೇರವಾಗಿ ತನ್ನಂತಾನು ಸ್ವವಿಮರ್ಶೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ಜಗತ್ತಿಗೆ ನೀತಿ ಬೋಧೆಯನ್ನು ಹೇಳಿದ್ದಿದೆಯಲ್ಲ. ನೀನು ಹೀಗಾಗುವಂತ ಯಾರಿಗೂ ಬುದ್ಧಿ ಹೇಳಲಿಲ್ಲ ಬಸವಣ್ಣವರು, ತಾನು ಹೇಳಿಕೊಂಡ್ರು. ಇದು ಸ್ವವಿಮರ್ಶೆ, ಇದನ್ನು ಆತ್ಮವಿಮರ್ಶೆ ಅಂತೀವಿ ನಾವು. ಇದು ಮನೋವಿಜ್ಞಾನದ ಮೊದಲ ಮೆಟ್ಟಿಲು. ನೋಡಿ ಹೇಳ್ತಾರೆ, ತುಪ್ಪದ ಸವಿಗೆ ಅಲಗು ನೆಕ್ಕುವ ಸೊಣಗನಂತೆ. ಒಂದು ಹರಿತವಾದ ಕತ್ತಿಗೆ ತುಪ್ಪ ಸರಬಿಟ್ರೆ ಆ ಸೊಣಗ, ನಾಯಿ ಬರುತ್ತೆ ಅದರ ನೆಕ್ಕಲಿಕ್ಕೆ, ಆದರೆ ಬಾಯಿ ಹಾಕಿದ ತಕ್ಷಣ ನಾಲಿಗೆ ಕತ್ತರಿಸುತ್ತೆ. ಸೊ ನನ್ನ ಮನಸ್ಸು ಹಾಗೆ. ಅರಿಷಡ್ ವರ್ಗ, ಈ ಪಂಚೇಂದ್ರಿಯಗಳಲ್ಲಿ ಸದಾಕಾಲ ತನ್ನಂತಾನು ಈ ಭ್ರಮೆಯಲ್ಲಿ ಕಳೆದು ಹೋಗಿರುತ್ತೆ ಅಂತಕ್ಕಂಥ ಮಾತನ್ನು ಅಲ್ಲಿ ಹೇಳ್ತಾರೆ. ಹಾಗೆ ಅಂದಣವನೇರಿದ ಸೊಣಗನಂತೆ ಕಂಡೊಡೆ ಬಿಡದು ಮುನ್ನಿನ ಸ್ವಭಾವವನು. ನಾವೆಲ್ಲರೂ ಈ ರೀತಿಯಾಗಿರ್ತೀವಿ. ಸಿಂಹಾಸನದ ಮೇಲೆ ನಾಯಿಯನ್ನು ಮೆರವಣಿಗೆ ಮಾಡಿದ್ರೆ ಅದು ಎಷ್ಟು ಕಾಲ ಸಿಂಹಾಸನದ ಮೇಲೆ ಕೂರಲಿಕ್ಕೆ ಸಾಧ್ಯ? ಹಾಗೆ ಮರದಿಂದ ಮರಕ್ಕೆ ಹಾರುವ ಮರ್ಕಟದಂತೆ ನನ್ನ ಮನಸ್ಸು ಕೇಳಯ್ಯ. ಮರ್ಕಟ, ಕೋತಿ ಒಂದು ಕ್ಷಣವೂ ಸಹ ಸುಮ್ಮನೆ ಇರಲ್ಲ. ಭಾಗಶಃ ಮನಸ್ಸಿನ ಇಂದ್ರಿಯ ನಿಗ್ರಹತೆ ಅಂತಕ್ಕಂಥದ್ದು ಬಂದುಬಿಟ್ರೆ ನರನೇ ಹರನಾಗ್ತಾನೆ, ಮನುಷ್ಯ ದೇವರಾಗ್ತಾನೆ ಅಂತಕ್ಕಂಥದ್ದನ್ನು ಪ್ರಾಯೋಗಿಕವಾಗಿ ತೋರಿಸಿದಂತಹ ವ್ಯಕ್ತಿ ಒಬ್ಬ ಮಹಾನ್ ಮಾನವತಾವಾದಿ ಮನೋವಿಜ್ಞಾನಿ ಬಸವಣ್ಣ. ಹಾಗೆ ವಿಶ್ವಶ್ರೇಷ್ಠ ತತ್ವಜ್ಞಾನಿ. ಜಗತ್ತಿನ ಎಲ್ಲ ಜನರು ಸಮಾನರು ಅಂತ ಹೇಳಿದಲೇ ಭಕ್ತಿ ಮಾರ್ಗದಲ್ಲಿ ತಾತ್ವಿಕ ಆಲೋಚನೆಗಳನ್ನು ಕೊಟ್ಟಂತಹ, ಹೊಸ ಬೆಳಗನ್ನು ಕೊಟ್ಟಂತಹ ವ್ಯಕ್ತಿ. ಅಲ್ಲಮ ಪ್ರಭುವಿನ ನೈಜತೆಯನ್ನು ಅರಿತು ಶೂನ್ಯ ಸಿಂಹಾಸನಕ್ಕೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಚನ್ನಬಸವಣ್ಣನವರ ಗಹನ ಅವಿರಳ ಜ್ಞಾನವನ್ನು ಸರ್ವರಿಗೂ ಸಲ್ಲುವಂತೆ ಅವರನ್ನು ಮುನ್ನಡೆಸ್ತಕ್ಕಂತಹ ಒಬ್ಬ ಮಹಾನ್ ತತ್ವಜ್ಞಾನಿ ಅಂತಂದರೆ ಅಣ್ಣ ಬಸವಣ್ಣವರು. ಆನುಭಾವಿಕ ಸಮಾಜ ವಿಜ್ಞಾನಿ. ಸಮಾಜದ ನಾಡಿ ಮಿಡಿತ ಇತ್ತಲ್ಲ, ಸಮಾಜದ ಸರ್ವರ ಮನಸ್ಸಿನ ನಾಡಿ ಮಿಡಿತವನ್ನು ಅರಿತು ಆ ರೀತಿಯಲ್ಲಿ ಬೆಳೆದರು. ಯಾರಾದರೂ ಶರಣು ಅಂದರೆ ಶರಣಾರ್ಥಿ ಅನ್ನೋರು. ಯಾರೇ ಮಹಾಮನೆಗೆ ಬಂದರೂ ಸಹ ಅವರನ್ನು ಪ್ರೀತಿಯಿಂದ ಆಲಂಗಿಸ್ಕೊಂಡು ಇವ ನಮ್ಮವ ಅಂತ ಹೇಳಿದ್ದಿದೆಯಲ್ಲ, ಇದು ಎಲ್ಲರಿಗೂ ಸಹ ಗ್ರಾಹ್ಯವಾಗುವಂತಹ ವಿಚಾರ. ಆನುಭಾವಿಕ ಸಮಾಜ ಜೀವಿಯಾಗಿ ಶ್ರೇಷ್ಠ ಸಮಾಜದ ಅರ್ಥಶಾಸ್ತ್ರಜ್ಞ. ಯಾಕೆಂದರೆ ಕಾಯಕದ ಮಹತ್ವವನ್ನು ಹೇಳ್ತಾರೆ. ಸರ್ವರು ಕರ್ತವ್ಯ ಪ್ರಜ್ಞೆಯಲ್ಲಿ ಬೆಳೆದಾಗ, ಪ್ರತಿಯೊಬ್ಬರೂ ಕಾಯಕವನ್ನು ಮಾಡಿದಾಗ ಈ ಜಗತ್ತಿನಲ್ಲಿ ಬಡತನ ಅಂತಕ್ಕಂಥದ್ದಿರಲ್ಲ, ನಿರುದ್ಯೋಗ ಅಂತಕ್ಕಂಥದ್ದಿರಲ್ಲ. ಅದಕ್ಕೆ ಹೇಳ್ತಾರೆ 12ನೇ ಶತಮಾನದ ಕಲ್ಯಾಣ
ನೀಡುವವರಿದ್ದರೆ ಹೊರತು ಬೇಡುವವರಿಲ್ಲವಯ್ಯ. ಬೇಡುವವರಿಲ್ಲದೆ ಬಡವಾದಿನಯ್ಯ ಅಂತ ಹೇಳ್ತಾರೆ ಅಣ್ಣ ಬಸವಣ್ಣವರು. ಎಲ್ಲರೂ ಕಾಯಕವನ್ನು ಮಾಡಿ ಅದರಲ್ಲಿ ತಕ್ಕ ಪ್ರತಿಫಲವನ್ನು, ಕಾಯಕಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯೋದು. ನಾನು 1 ರೂಪಾಯಿ ಕೆಲಸ ಮಾಡಿದ್ರೆ 1 ರೂಪಾಯಿ ಪಡಿಬೇಕು, 2 ರೂಪಾಯಿ ಅಲ್ಲ. ಆ ರೀತಿ ಪಡೆದಂತಹ ತಕ್ಕ ಪ್ರತಿಫಲದಲ್ಲಿ 1 ಅಂಶವನ್ನು ಇನ್ನೊಬ್ಬರಿಗೆ ನೀಡಿ ತಾನು ದಾಸೋಹ ಪರಿಕಲ್ಪನೆಯಲ್ಲಿ ಬದುಕನ್ನು ಸಾಗಿಸ್ಬೇಕು. ನೋಡಿ, ಬಡತನ ಇರಲ್ಲ, ನಿರುದ್ಯೋಗ ಇರಲ್ಲ, ಸಂಪತ್ತಿನ ಸಮಾನ ಹಂಚಿಕೆ ಆಗ್ತದೆ ಸರ್ವರಿಗೂ, ಸಂಪತ್ತಿನ ಶೇಖರಣೆ ಇರಲ್ಲ, ಬಡವ ಬಲ್ಲಿದ ತರತಮ ಭಾವ ಇರಲ್ಲ. ನೋಡಿ, ಈ ಎಲ್ಲ ಆರ್ಥಿಕ ಮನೋಧರ್ಮಗಳನ್ನು, ಮಜಲುಗಳನ್ನು ಬಸವಣ್ಣವರು 12ನೇ ಶತಮಾನದಲ್ಲಿ ಪ್ರಾಯೋಗಿಕವಾಗಿ ಸರ್ವರಿಗೂ ಸಲ್ಲುವಂತೆ ನೋಡಿಕೊಂಡು ಆ ಕಲ್ಯಾಣ ರಾಜ್ಯವನ್ನು ಪ್ರಾಯೋಗಿಕವಾಗಿ ಅನುಭವ ಮಂಟಪದಲ್ಲಿ ಜಾರಿಗೆ ತಂದಿದೆಯಲ್ಲ, ಇದು ಜಗತ್ತಿನ ಇತಿಹಾಸದಲ್ಲಿ ಸರ್ವಶ್ರೇಷ್ಠವಾದಂಥ ಒಬ್ಬ ಮಹಾನ್ ಅರ್ಥಶಾಸ್ತ್ರಜ್ಞನೂ ಅರಿವಿಗೂ ಬಾರದೆ ಇರತಕ್ಕಂಥ ಒಂದು ಮಹಾನ್ ಆಲೋಚನೆ. ಯಾಕೆಂದರೆ ಜಗತ್ತಿನಲ್ಲಿ ಆದಿಯಿಂದ ಇವತ್ತಿನವರೆಗೂ ಎಲ್ಲೂ ಸಹ ಈ ರೀತಿಯ ಸಂಪತ್ತಿನ ಸಮಾನ ಹಂಚಿಕೆ, ಸಂಪತ್ತಿನ ಶೇಖರಣೆ ಆಗಬಾರ್ದು ಅಂತಕ್ಕಂಥ ವಿಶಾಲವಾದ ಮನೋಧರ್ಮ ನಾವೆಲ್ಲೂ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯತೆ ಇಲ್ಲ. ಆದರೆ 12ನೇ ಶತಮಾನದಲ್ಲಿ ಇದು ಸತ್ಯಸ್ಥೆ ಸತ್ಯವಾಗಿ ನಮ್ಮ ಕಣ್ಮುಂದೆ ಇತ್ತು ಅನ್ನೋದಿದೆಯಲ್ಲ, ಇದು ಈ ನೆಲದ ಜೀವಂತಿಕೆಗೆ, ಈ ನೆಲದ ಬಸವ ತತ್ವದ ಸರ್ವಶ್ರೇಷ್ಠತೆಗೆ ಸಂಕೇತ ಅಂತ ಹೇಳಿದ್ರೆ ಅದು ಅತಿಶಯ ಅಲ್ಲ. ಅವಿರಳ ಮಹಾಜ್ಞಾನಿ. ಯಾಕೆ ಬಸವಣ್ಣನವರನ್ನು ನಾವು ಅವಿರಳ ಮಹಾಜ್ಞಾನಿ ಅಂತ ಕರಿತೀವಿ ಅಂತಂದರೆ, ಸಮಾಜದ ಎಲ್ಲ ಜನರ ರೀತಿ ನೀತಿಗಳನ್ನು ಗಮನಿಸ್ತಲೇ ಯಾವ ಒಳ್ಳೆಯ ಆಚಾರಗಳನ್ನು ನಾವು ಬೆಳೆಸ್ಕೊಂಡು ಯಾವ ಅರ್ಥವಿಲ್ಲದ ಆಚಾರಗಳನ್ನು ಬಿಡಬೇಕು ಅಂತಕ್ಕಂಥದ್ದನ್ನು ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಹೇಳೋದು. ಅದಕ್ಕೆ ಹೇಳ್ತಾರೆ ನೋಡಿ, ವ್ಯಾಧನೊಂದು ಮೊಲನ ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳ್ದನ ಹೆಣನೆಂದಡೆ ಒಂದಡಕೆಯ ಕೊಂಬುವರಿಲ್ಲ ನೋಡಯ್ಯ. ಅಂದರೆ ಮನುಷ್ಯ ಬದುಕಿದ್ದಾಗ ಮೊಲದ ಮಾಂಸಕ್ಕೆ ಇರುವ ಬೆಲೆ ಮನುಷ್ಯ ಒಬ್ಬ ಮಹಾನ್ ಚಕ್ರವರ್ತಿಯ ಮಾಂಸಕ್ಕೆ ಅಥವಾ ಅವನ ಹೆಣಕ್ಕೆ ಇರಲ್ಲ ಅಂತಕ್ಕಂಥದ್ದನ್ನ ಅರ್ಥ ನಾವು ಬಾಳ್ಬಿಟ್ರೆ ಭಾಗಶಃ ನಮ್ಮಿಂದ ಅಬದ್ಧಗಳು ಆಗಲ್ಲ ಅಂತಕ್ಕಂಥದ್ದು. ಈ ನಿಜ ತತ್ವ ದರ್ಶನದ ಮಹಾಭಕ್ತ ಭಕ್ತಿ ಮಾರ್ಗದಲ್ಲಿ ಇಷ್ಟಲಿಂಗವನ್ನು ಹಿಡಿದು ನಿಷ್ಠೆಯಿಂದ ಏಕಾಗ್ರತೆಯಿಂದ ತಾನು ಮುಂದುವರೆದ್ರೆ ತಾನೊಬ್ಬ ಮಹಾಜ್ಞಾನಿಯಾಗಿ ಸಮಾಜದಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳಿದ್ದ. ನಿಜತತ್ವ ದರ್ಶನದ ಮಹಾಭಕ್ತ, ಲಿಂಗಾಂಗ ಸಾಮರಸ್ಯ ಸಾಧಿಸಿದ ಮೇರು ವ್ಯಕ್ತಿ. ನೋಡಿ, ಇದು ಲಿಂಗಾಂಗ ಸಾಮರಸ್ಯ ಸಾಧಿಸಿದ್ದಿದೆಯಲ್ಲ, ಅಂಗ ಲಿಂಗವಾಗೋದು, ಭಕ್ತನೇ ಭಗವಂತನಾಗ್ತಕ್ಕಂಥದ್ದು ಇದೆಯಲ್ಲ, ಅರ್ಥಾತ್ ಅಂಗ ಲಿಂಗವಾಗಿ ಮಹಾಲಿಂಗದಲ್ಲಿ ಒಂದಂಶವಾಗಿ ಬೆರೆತಂತಹ ಆ ಬೆರೆತ ಸ್ಥಿತಿ, ಹಾಲಲ್ಲಿ ಹಾಲು, ನೀರಲ್ಲಿ ನೀರು ಬೆರೆತ ಹಾಗೆ ಬೆರೆದಿದ್ದು, ಅದನ್ನೇ ಅವ್ರು ಹೇಳ್ತಾರಲ್ಲ, ಘನಗಂಭೀರ ಮಹಾಘನದೊಳಗೆ ಘನಕ್ಕೆ ಘನವಾಗಿದ್ದೇನಯ್ಯ ಅನ್ನುವ ಮಟ್ಟಕ್ಕೆ ಹೋಗ್ತಕ್ಕಂಥದ್ದನ್ನು ನಾವು ಈ ವಚನದಲ್ಲಿ ಗಮನಿಸ್ತೀವಿ, ಕಾಣ್ತೀವಿ. ನಿಜತತ್ವ ದರ್ಶನದ ಮಹಾಭಕ್ತ, ಕ್ರಾಂತಿಯೋಗಿ, ಪ್ರಜ್ಞಾಪ್ರಭುತ್ವದ ಜನಕ. ಬಸವಣ್ಣನವರು ಮಹಾನ್ ಕ್ರಾಂತಿಯೋಗಿ. ಆದರೆ ಕ್ರಾಂತಿಯನ್ನು ಅಹಿಂಸಾ ಮಾರ್ಗದಿಂದ ಪ್ರೀತಿಯಿಂದ ಹೇಳಿದ್ರೆ ಹೊರತಾಗಿ ಎಲ್ಲೂ ಸಹ ಆ ಸ್ಫೋಟಕ ಮನೋಧರ್ಮವನ್ನು, ಚಳುವಳಿಯನ್ನು ಅಥವಾ ಆ ಹಿಂಸಾತ್ಮಕ ಮಾರ್ಗವನ್ನು ತುಳಿಲಿಲ್ಲ ಅನ್ನೋದಿದೆಯಲ್ಲ, ಇದೂ ಸಹ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂತಹ ಕ್ರಾಂತಿಯನ್ನು ಸಾಧಿಸಿದ ಒಬ್ಬ ಮಹಾನ್ ವ್ಯಕ್ತಿತ್ವ. ಹೇಗೆ ಅಹಿಂಸಾ ಮಾರ್ಗದಲ್ಲೂ ಪ್ರೀತಿಯಿಂದಲೂ ಸಹ ನಾವು ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದಂತಹ ವ್ಯಕ್ತಿತ್ವ. ಅನುಭವ ಮಂಟಪದ ನಿರ್ಮಾತೃ. ಅನುಭವ ಮಂಟಪ ಮಹಾಮನೆ ನಿಮಗೆಲ್ಲ ಗೊತ್ತಿದೆ. ಯಾಕೆಂದರೆ ಸರ್ವರೂ ಸಹ ಒಂದೆಡೆ ಕಲೆತು ಚರ್ಚೆ ಮಾಡೋದಿದೆಯಲ್ಲ, ಎಲ್ಲ ಸಮಸ್ಯೆಗಳಿಗೆ ಅಲ್ಲೇ ಪರಿಹಾರವನ್ನು ಹುಡ್ಕೋದಿದೆಯಲ್ಲ, ಎಲ್ಲರೂ ಸಮಾನರು ಅಂತಕ್ಕಂತಹ ಒಂದು ನೆಲೆಯಲ್ಲಿ ಅದು ಆ ಅನುಭವ ಮಂಟಪದ ನಿರ್ಮಾತೃ, ಪ್ರಜಾಪ್ರಭುತ್ವದ ಜನಕ. ಇಡೀ ಜಗತ್ತಿನಲ್ಲಿ ರಾಜತ್ವ ಅಂತಕ್ಕಂಥದ್ದು ಭಯಾನಕವಾಗಿದ್ದಾಗ, ರಾಜ ಹೇಳಿದ್ದೇ ವೇದವಾಕ್ಯ ಅಂತ ಇದ್ದಾಗ, ರಾಜ ಮನಸ್ಸು ಮಾಡಿದ್ರೆ ಯಾರ ತಲೆದಂಡ ಬೇಕಾದ್ರೂ ಪಡಿಬೋದು ಅಂತಕ್ಕಂತಹ ಆ ರಾಜಸತ್ತೆಯಲ್ಲಿದ್ದಾಗ ತಾನು ಪ್ರಜಾಪ್ರಭುತ್ವದ ಮಜಲುಗಳನ್ನು ಪ್ರಾಯೋಗಿಕವಾಗಿ ಮಹಾಮನೆಯಲ್ಲಿ ಜಾರಿಗೆ ತಂದಿದ್ದಿದೆಯಲ್ಲ, ಎಲ್ಲರಿಗೂ ಸಹ ಮೂಲಭೂತ ಹಕ್ಕುಗಳು, ಮಾನವ ಹಕ್ಕುಗಳು, ಸಮಾನತೆ, ಎಲ್ಲ ರೀತಿಯ ಆಲೋಚನೆಗಳನ್ನು ಕೊಟ್ಟಿದ್ದಿದೆಯಲ್ಲ, ಇದು ಪ್ರಜಾಪ್ರಭುತ್ವದ ಜನಕನಾಗಿ ಬಸವಣ್ಣನವರ ಒಂದು ವಿಶ್ವತತ್ವ ಹೇಗೆ ವಿಶ್ವಕ್ಕೆ ಮಾದರಿಯಾಗ್ತದೆ ಅನ್ನೋದಕ್ಕೆ. ಹಾಗೆ ದೇಹಾಲಯ ಸಂಸ್ಕೃತಿಯ ಶಿಲ್ಪಿ,
ಯಾಕೆ ದೇವಾಲಯ ಸಂಸ್ಕೃತಿಯ ಶಿಲ್ಪಿ ಅಂತೀವಿ ಅಂದರೆ, ಎಲ್ಲೋ ಇರ್ತಕ್ಕಂಥ ದೇವಾಲಯದ ಕಲ್ಲುಗಳಲ್ಲಿ ದೇವರನ್ನು ಹುಡುಕೊಂಡು ಬೇರೆ ಬೇರೆ ಧರ್ಮಗಳು ಇನ್ಯಾವ್ಯಾವ ಮಾರ್ಗದಿಂದ ಇಡೀ ವ್ಯವಸ್ಥೆ ಅಂತಕ್ಕಂಥದ್ದು ಅಬದ್ಧವಾಗಿದ್ದಾಗ, ಇಲ್ಲ ನಿಮ್ಮ ದೇಹವನ್ನೇ ದೇಗುಲ ಅನ್ಕೊಂಡ್ಬಿಟ್ರೆ, ಕಾಲನ್ನೇ ಕಂಬ, ಶಿರವನ್ನೇ ಹೊನ್ನ ಕಳಸ ಅನ್ಕೊಂಡ್ಬಿಟ್ರೆ, ನಿಮ್ಮ ಆತ್ಮವನ್ನೇ ದೇವರು ಅಂತ ಅನ್ಕೊಂಡ್ಬಿಟ್ರೆ, ಈ ಜಗತ್ತಲ್ಲಿ ಯಾವುದೇ ರೀತಿಯಲ್ಲೂ ಅಸಮಾನತೆ, ಅಸಮಂಜಸತೆ ಅಥವಾ ಅಬದ್ಧತೆ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯತೆ ಇಲ್ಲ. ನಿಮ್ಮ ಮನಸ್ಸು ದೇವರಾದರೆ, ನಿಮ್ಮ ದೇಹ ದೇವಾಲಯವಾದರೆ, ನಿಮ್ಮಿಂದ ಯಾವುದೇ ರೀತಿಯ ಮೌಢ್ಯಗಳಿಗೂ ಸಹ ಅವಕಾಶ ಇರಲ್ಲ ಅಂತ ಹೇಳಿ ದೇವಾಲಯ ಸಂಸ್ಕೃತಿಗೆ ಆದ್ಯತೆಯನ್ನು ಕೊಟ್ಟವರು ಅಣ್ಣ ಬಸವಣ್ಣವರು. ವಿಶ್ವ ಕುಟುಂಬದ ವಿಶ್ವ ತತ್ವಜ್ಞಾನಿ ಬಸವಣ್ಣ. ಇಡೀ ಜಗತ್ತನ್ನು ಒಂದು ಕುಟುಂಬ, ಒನ್ ಫ್ಯಾಮಿಲಿ ಒನ್ ವರ್ಲ್ಡ್ ಅಂತ ನಾವೇನು ಹೇಳ್ತೀವಿ, ಎಲ್ಲರೂ ಸಹ ಒಂದೇ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದು. ಹಾಗೆ ಲಿಂಗಾಯತ ತತ್ವದರ್ಶನದ ರೂವಾರಿ, ಲಿಂಗವನ್ನು ಆಯತ ಮಾಡಿಕೊಂಡು ಸ್ವಾಯತ ಮಾಡಿಕೊಂಡು ಸನ್ನಿಹಿತವಾದಾಗ ಹೇಗೆ ನಾವು ಇಷ್ಟಲಿಂಗದಲ್ಲಿ ಬೆಳಗಿನಲ್ಲಿ ಬೆಳಗು ಒಂದಾದ ಹಾಗೆ ನಾವು ಗುರಿ ಮುಟ್ಟುವ ಸಾಧ್ಯತೆ ಉಂಟು ಅಂತಕ್ಕಂಥದ್ದು ಹೇಳಿದಂತಹ ಸರ್ವಶ್ರೇಷ್ಠ ತತ್ವಜ್ಞಾನಿ, ಅರ್ಥಾತ್ ಇಷ್ಟಲಿಂಗ ಜನಕ ಅಣ್ಣ ಬಸವಣ್ಣವರು. ಆ ಪುಣ್ಯ ಸ್ತ್ರೀಯರ ಪಾಲಿನ ಆಶಾಕಿರಣವಾಗಿ ಸಮಾಜದಲ್ಲಿ ಅರಿವಿದ್ದು ಅರಿವಿಲ್ಲದೆಯೂ ಇದ್ದಂತಹ ಕೆಳಸ್ತರದ ಮಹಿಳೆಯರನ್ನು, ಅವರನ್ನು ಕೆಳಸ್ತರ ಅಂತ ಅವತ್ತಿನ ಘೋಷಿತ ಸಮಾಜ, ಪುರುಷ ಪ್ರಧಾನ ಸಮಾಜ ಘೋಷಣೆ ಮಾಡಿಬಿಟ್ಟಿತ್ತು. ಆದರೆ ಅಂಥವ್ರಿಗೆಲ್ಲರಿಗೂ ಸಹ ನೀವು ಕೇವಲ ಕೀಳಲ್ಲ, ನೀವು ಪುಣ್ಯ ಸ್ತ್ರೀಯರು ಅಂತ ಹೇಳಿ ಅವರಿಗೆ ಒಂದು ಬದುಕನ್ನು ಕಟ್ಟಿಕೊಟ್ಟಿದ್ದೀಯಲ್ಲ, ಇದು ಸರ್ವಶ್ರೇಷ್ಠವಾದಂತಹ ವಿಚಾರ. ಹಾಗೆ ಮೌಢ್ಯಗಳ ವಿರೋಧ ಧ್ವನಿ ಎತ್ತಿದ ನಿಷ್ಠುರವಾದಿ. ಎಂಥದೇ ಸಂದರ್ಭ ಬಂದರೂ ಸಹ ಮೌಢ್ಯಗಳನ್ನು ಬಸವ ತತ್ವ ಯಾವತ್ತೂ ಒಪ್ಪಿದ್ದಿಲ್ಲ. ನೇರವಾಗಿ ನಿಷ್ಠುರ ಮಾತುಗಳಿಂದಲೇ ಅವ್ರನ್ನ ಹೇಳ್ತಾರೆ. ಯಾಕೆಂದರೆ ಅವ್ರು ಹೇಳ್ತಾರಲ್ಲ, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ಕಟ್ಟಿದ್ದ ತಳಿರ ಮೆಂದಿತ್ತು, ಅಂದಂದೆ ಹುಟ್ಟಿತ್ತು ಹೊಂದಂದೆ ಹೊಂದಿತ್ತು, ಕೊಂದವರುಳಿದರೆ ಕೂಡಲ ಸಂಗಮ ದೇವ. ನಾವೇನೋ ಇವತ್ತು ಆ ಮೇಕೆಯನ್ನು ಕುರಿಯನ್ನು ಕೊಲ್ತೀವಿ, ದೇವರಿಗೆ ಬಲಿ ಕೊಡ್ತೀವಿ, ಮೌಢ್ಯ, ಅಂಧಾನುಕರಣೆ, ಅಬದ್ಧ. ಆದರೆ ಕೊಂದವರು ಉಳಿದರೆ, ಓಲಿ ಇವತ್ತು ನಾವು ಕೊಲ್ತೀವಲ್ಲ, ನಾಳೆ ಉಳಿತೀವ? ನಮಗೆ ಹುಟ್ಟಿದೆ ಸಾವಿದೆ 100%. ನಮ್ಗೆ ಯಾರೋ ಪರ್ಮಿಷನ್ ತೊಗೊಂಡು ಜನ್ಮ ಕೊಟ್ಟಿಲ್ಲ. ಹಾಗೆ ಸಾವು ನಮ್ಮನ್ನು ಕೇಳ್ಕೊಂಡು ಬರಲ್ಲ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು. ಈ ಎರಡರ ಮಧ್ಯೆ ಇರ್ತಕ್ಕಂಥ ಜೀವನ ನಮ್ಮ ಕೈ ಮೇಲಿದೆ. ಆ ದೃಷ್ಟಿಯಿಂದ ಇದನ್ನು ಅರ್ಥಪೂರ್ಣವಾಗಿ ಕಳೆಯಬೇಕು ಅಂತ ಹೇಳಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಬಸವಣ್ಣವರು. ಈ ಮೌಢ್ಯಗಳನ್ನೇ ಕುರಿತು ಹೇಳ್ತಾರೆ. ಯಾಕೆ ಪ್ರಾಣಿ ಬಲಿಯನ್ನು ಕೊಡ್ತೀರಿ? ದೇವರು ಮೆಚ್ಚೋದೇ ಆದರೆ ಪ್ರಾಣಿಯನ್ನು ಬಲಿ ಕೊಡೋದಕ್ಕಿಂತ ಮೊದಲು ನನ್ನನ್ನು ನಾನೇ ಬಲಿ ಕೊಟ್ಕೊಳ್ಬೋದಲ್ಲ? ಈ ಪ್ರಶ್ನೆಗೆ ಉತ್ತರವೇ ಇಲ್ಲ. ಆದ್ದರಿಂದ ಅವ್ರು ಹೇಳ್ತಾರೆ, ಶರಣತತ್ವದ ಪರಿಕಲ್ಪನೆಯ ರೂವಾರಿ. ಆಮೇಲೆ ಮೌಢ್ಯಗಳ ವಿರುದ್ಧ ನಿಷ್ಠುರವಾದ ಧ್ವನಿ. ಅದಕ್ಕೆ ಹೇಳ್ತಾರೆ, ಕಲ್ಲು ನಾಗರ ಕಂಡರೆ ಹಾಲನ್ನೆರೆ ಎಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಣುವ ಜಂಗಮ ಬಂದರೆ ನಡೆಯೆಂಬರಯ್ಯ, ಉಣದ ಲಿಂಗಕ್ಕೆ ಬೋನ ನೆರೆಬರಯ್ಯ. ಎಂಥದ ಮೌಢ್ಯಗಳಿವೆಲ್ಲ? ಕಲ್ಲಿನ ನಾಗರಕ್ಕೆ ಹಾಲಾಗ್ತೀವಿ, ನಿಜವಾದ ನಾಗರನ್ನು ಸಾಯಿಸ್ತೀವಿ. ಉಣುವ ಜಂಗಮ ಪಾಪ ಬಂದರೆ ಅವ್ರನ್ನ ನಡೆ ಅಂತೀವಿ, ಆದರೆ ಉಣದೇ ಇರ್ತಕ್ಕಂಥ ಲಿಂಗಕ್ಕೆ ಅಭಿಷೇಕ ಮಾಡ್ತೀವಿ ಅಥವಾ ಮಾಡಬಾರ್ದೆಲ್ಲ ಮಾಡ್ತೀವಿ. ಏನು ಪ್ರಯೋಜನ ಇದರಿಂದ? ಈ ಅರ್ಥವಿಲ್ಲದ ಆಚರಣೆಗಳ ಅಬದ್ಧತೆಯನ್ನು ಬಿಟ್ಟು ಹೊರಗಡೆ ಬನ್ನಿ ಅಂತ ಹೇಳಿ ಮೌಢ್ಯಗಳನ್ನು ಖಂಡಿಸಿದ ಮಹಾನ್ ನಿಷ್ಠುರವಾದಿ ವ್ಯಕ್ತಿತ್ವ ಅಂದರೆ ಅದು ಬಸವಣ್ಣವರು. ಆಮೇಲೆ ಶರಣ ತತ್ವದ ಪರಿಕಲ್ಪನೆಯಲ್ಲಿ ಬಸವ ನಿಜ ಯೋಗದ ವಿಚಾರವನ್ನು ಹೇಳಿದಂತಹ ಸ್ನೇಹಮಯಿ, ನೊಂದವರಿಗೆ ದಾರಿದೀಪವಾದಂತಹ ಜ್ಞಾನದ ಬೆಳಕು ಅಣ್ಣ ಬಸವಣ್ಣ ಅಂದರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಸರ್ವರ ಕೈ ಹಿಡಿದು ಮುನ್ನಡೆಸಲಿಕ್ಕೆ ಪ್ರಯತ್ನ ಪಟ್ಟಂತಹ ವ್ಯಕ್ತಿತ್ವ ಅಣ್ಣ ಬಸವಣ್ಣವ್ರದ್ದು. ಹೀಗೆ ಅವರ ವ್ಯಕ್ತಿತ್ವಗಳನ್ನು ನಾನಾಮುಖಗಳಲ್ಲಿ ಅವರ ವಚನಗಳ ಮುಖೇನವಾಗಿಯೇ ನಾವು ನೋಡಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಒಂದು ಬಸವಣ್ಣವ್ರ ಬಗ್ಗೆ ಅಕ್ಕಮಹಾದೇವಿ ಒಂದು ಮಾತನ್ನು ಹೇಳ್ತಾರೆ. ಹೇಗೆ ಷಟ್ಸ್ಥಲ ಮಾರ್ಗದಲ್ಲಿ ಅಂಗ ಲಿಂಗದ ಮುಖೇನ ಮಹಾಲಿಂಗದಲ್ಲಿ ಒಂದಂಶವಾಗಿ ಬೆರೆತಾಗ ಅಂತಹ ಸಂದರ್ಭ ಹೇಗಿತ್ತು, ಅಂತಹ ಸಂದರ್ಭದಲ್ಲಿ ಬಸವಣ್ಣನವರು ಹೇಗೆ ಮಾರ್ಗದರ್ಶಕರಾದರು, ಮಾರ್ಗದೀವಿ ಆದರು ಅನ್ನೋದಕ್ಕೆ, ಸಂಸಾರ ಸಾಗರದಲ್ಲಿದ್ದೆ ನೋಡ ನಾನು, ಸಂಸಾರ ನಿಸ್ಸಾರವೆಂದು ತೋರಿದ ನನಗೆ ಶ್ರೀಗುರು, ಅಂಗ ವಿಕಾರವ ಸಂಗವ ನಿಲ್ಲಿಸಿ ಲಿಂಗವನು ಅಂಗದ ಮೇಲೆ ಸ್ಥಾಪ್ಯವ ಮಾಡಿದನು ಎನ್ನ ಗುರು, ಹಿಂದಣ ಜನ್ಮವ ತೊಡೆದು ಮುಂದಣ ಪಥವ ತೋರಿದನು ಎನ್ನ ತಂದೆ, ಚನ್ನಮಲ್ಲಿಕಾರ್ಜುನನ ನಿಜವ ತೋರಿದನು ಎನ್ನ ಗುರು. ಚನ್ನಮಲ್ಲಿಕಾರ್ಜುನನ ನಿಜವನ್ನು ತೋರಿಸಿದಂತಹ ಗುರು ಬಸವಣ್ಣ. ಆ ದೃಷ್ಟಿಯಿಂದಲೇ ಅಕ್ಕ ಅಲ್ಲಮಪ್ರಭು, ಚನ್ನಬಸವಣ್ಣವರು, ಸಿದ್ದರಾಮೇಶ್ವರರು ಮುಂತಾದವರು ಬಸವಣ್ಣನವರ ಬಗ್ಗೆ ಹೇಳ್ತಕ್ಕಂಥ ಮಾತುಗಳಿದೆಯಲ್ಲ, ಆ ಮಾತುಗಳು ಅವರನ್ನು ಹತ್ತಿರದಿಂದ ನೋಡಿದಾಗ ಅವರ ನೈಜತೆಯ ವಿವಿಧ ಮುಖಗಳ ಪರಿಚಯ ನಮಗಾಗ್ಬಿಡ್ತಾರೆ.
ಅದರ ದೃಷ್ಟಿಯಿಂದಲೇ ಒಂದು ಸ್ವರವಚನದಲ್ಲಿ ಬಸವಣ್ಣವರೇ ಒಂದು ಮಾತು ಹೇಳ್ತಾರೆ ನೋಡಿ, ಈ ಐಕ್ಯ ಸ್ಥಿತಿ ಬಗ್ಗೆ ಮಾತನಾಡ್ತಾ, ಆಕಾರ ನಿರಾಕಾರ ಸಾಕಾರ ಸನುಮಥನು ಮಾಕರಿಸುವವನಲ್ಲ ಮನದಿಚ್ಛೆಗೆ, ಆಕಾರ ನಿರಾಕಾರ ಸಾಕಾರ ಸನುಮಥನು ಏಕಾಂತದೊಳಗಿಪ್ಪ ನಿಜ ಸ್ವರೂಪಂಗೆ. ನೋಡಿ, ಇಲ್ಲಿ ನಿಜ ಸ್ವರೂಪ ಅಂದರೆ ಈ ನಿಜದ ನೆಲೆಗೆ ಹೋದವರಿಗೆ ಯಾವುದೇ ರೀತಿಯಲ್ಲೂ ಆಕಾರ ನಿರಾಕಾರ ಆ ರೀತಿಯ ಭಾವನೆಗಳು ಬರಲಿಕ್ಕೆ ಸಾಧ್ಯತೆಗಳೇ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಬಸವ ಯುಗದ ಕೆಲವು ಮಹತ್ವದ ವಚನಗಳನ್ನು ಗಮನಿಸಿದರೆ ಬಸವಣ್ಣನವರ ವ್ಯಕ್ತಿತ್ವ ಅಂತಕ್ಕಂಥದ್ದು ಹೇಗಿತ್ತು ನೋಡಿ. ಅಲ್ಲಮಪ್ರಭು ಒಂದು ಕಡೆ ಹೇಳ್ತಾರೆ, ಗುಹೇಶ್ವರ ಲಿಂಗದ ವಿಳಾಸವಾದೆಯಲ್ಲ ಬಸವಣ್ಣ. ನೋಡಿ, ಅಲ್ಲಮಪ್ರಭು ಜಗತ್ತಿನ ಸರ್ವಶ್ರೇಷ್ಠ ತತ್ವಜ್ಞಾನಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಅವರ ವಚನಗಳ ಮುಖ್ಯವಾಗಿಯೇ ನಾವು ಅಲ್ಲಮಪ್ರಭುಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅವರ ಬೆಳಗಿನ ವಚನಗಳಂತೂ ಯಾರಿಗೂ ಅರ್ಥವಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಆ ಒಂದು ಆನುಭಾವಿಕ ನೆಲೆಯ ಆ ನಿಜದ ನೆಲೆಯ ಸತ್ಯಗಳನ್ನು ಅನಾವರಣಗೊಳಿಸ್ತಾರೆ ಅಲ್ಲಮಪ್ರಭುಗಳು. ಅವ್ರು ಹೇಳ್ತಾರೆ, ಆಯಿತು ಬಸವ ನಿನ್ನಿಂದ ಗುರು ಸ್ವಾಯತವೆನಗೆ. ಬಸವಣ್ಣ, ಆಯ್ತಪ್ಪ ನಿನ್ನಿಂದ ಗುರು ಸ್ವಾಯತವೆನಗೆ. ಆಯಿತು ಬಸವ ನಿನ್ನಿಂದ ಲಿಂಗ ಸ್ವಾಯತವೆನಗೆ. ಆಯಿತ್ತು ಬಸವ ನಿನ್ನಿಂದ ಜಂಗಮ ಸ್ವಾಯತ್ತವೆನಗೆ. ಆಯಿತ್ತು ಬಸವ ನಿನ್ನಿಂದ ಪ್ರಸಾದ ಸ್ವಾಯತ್ತವೆನಗೆ. ಇಂತಿ ಚತುರ್ವಿಧ ಸ್ವಾಯತವನ್ನು ನೀನೇ ಮಾಡಿದೆಯಾಗಿ ನಮ್ಮ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದೆಯಲ್ಲ ಸಂಗನ ಬಸವಣ್ಣ. ಬೇರೆ ಯಾರೋ ಮಾತನಾಡೋದಕ್ಕಿಂತ ಅಲ್ಲಮಪ್ರಭುಗಳು ಹೇಳ್ತಕ್ಕಂಥ ಮಾತಿದೆಯಲ್ಲ, ಗುಹೇಶ್ವರ ಲಿಂಗಕ್ಕೆ, ಅರ್ಥಾತ್ ಈ ಅಲ್ಲಮಪ್ರಭುವಿನ ಆ ನಿಜ ತತ್ವದ ನಿಜಲಿಂಗೈಕ್ಯ ಸ್ಥಿತಿ ಇದೆಯಲ್ಲ, ಅದಕ್ಕೆ ನನಗೆ ನೀನೇ ವಿಳಾಸವಾದೆಯಲ್ಲ ಬಸವಣ್ಣ. ಅಂದರೆ ಬಸವಣ್ಣನಿಂದ ಅಲ್ಲಮಪ್ರಭುವೇ ಹೊರತು ಬೇರೆಯಿಂದ ಅಲ್ಲ ಅಂತಕ್ಕಂಥ ಮಾತನ್ನು. ಹಾಗೆಯೇ ಚನ್ನಬಸವಣ್ಣವ್ರ ಕಡೆ ಹೇಳ್ತಾರೆ, ಶರಣರ ಸಮತೆಯ ನಿಧಿ ಬಸವಯ್ಯ, ಭಕ್ತಿಯ ಬೆಳೆ ಸಿರಿ ಬಸವನಯ್ಯ, ಮುಕ್ತಿಯ ತವನಿಧಿ ಬಸವನಯ್ಯ, ಸತ್ಯದ ನಿಧಿ ಬಸವನಯ್ಯ, ಕೂಡಲ ಚನ್ನ ಸಂಗಯ್ಯನಲ್ಲಿ ಅನಿಮಿಷ ಬಸವನಯ್ಯ. ನೋಡಿ, ಶರಣರ ಸಮತೆ ಸೈರಣೆ, ನಡೆನುಡಿಯ ಪರಿಶುದ್ಧತೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ ಅಂತಕ್ಕಂಥ ಮಾತು. ಹಾಗೆ ಭಕ್ತಿಯ ಬೆಳೆಸಿರಿ, ಭಕ್ತಿ ಮಾರ್ಗದಲ್ಲಿ ಸರ್ವರನ್ನೂ ಗುರಿ ತಲುಪುವ ಹಾಗೆ ಪ್ರೀತಿಯಿಂದ ಕೊಂಡೊಯ್ತಕ್ಕಂತಹ, ಮಗುವನ್ನು ಲಾಲಿಸುವ ಹಾಗೆ ಆ ತಾಯ್ತನದ ಮಮತೆಯನ್ನು ಸರ್ವರಿಗೂ ಕೊಟ್ಟಂತಹ ಬೆಳಗು ಅಣ್ಣ ಬಸವಣ್ಣ. ಮುಕ್ತಿಯ ತವನಿಧಿ, ಭಕ್ತಿ ಮಾರ್ಗದಲ್ಲಿ ಸರ್ವರಿಗೂ ಸಹ ಈ ಲಿಂಗಾಂಗ ಸಾಮರಸ್ಯದ ನಿಜದ ನೆಲೆಯನ್ನು ಪ್ರೀತಿಯಿಂದ ತೋರಿಸಿ ನಿಮ್ಮ ಗುರಿಯನ್ನು ನೀವು ತಲುಪಲಿಕ್ಕೆ ಸಾಧ್ಯತೆ ಅಂತ ಸರಳವಾಗಿ ಸರ್ವರಿಗೂ ಗ್ರಾಹ್ಯವಾಗುವಂತೆ ಎಲ್ಲರಿಗೂ ಅರ್ಥವಾಗುವಂತೆ ಹೇಳಿದ್ದಿಲ್ಲ. ಅದಕ್ಕೆ ಹೇಳ್ತಾರೆ ಕೂಡಲ ಚನ್ನಸಂಗಯ್ಯನಲ್ಲಿ ಬಸವಣ್ಣ ಅಂತ ಚನ್ನಬಸವಣ್ಣವರು. ಹಾಗೆ ಸಿದ್ದರಾಮೇಶ್ವರರು ಇನ್ನೂ ಮುಂದುವರೆದು ಹೇಳ್ತಾರೆ, ಪಾವನವಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು. ಅಂದರೆ ಬಸವಣ್ಣನನ್ನು ನೋಡೋದೇ ನಮ್ಮ ಜನ್ಮ ಸಾರ್ಥಕ ಆಯಿತು ಅನ್ನೋ ಹಾಗೆ ಸಿದ್ದರಾಮೇಶ್ವರಿಗೆ ಬಸವಣ್ಣನವರು ಅಂದರೆ ಅವರು ಸ್ತೋತ್ರ ತ್ರಿವಿಧಿ 125 ಸ್ವರವಚನಗಳನ್ನು ಬರೀತಾರೆ ಸಿದ್ದರಾಮೇಶ್ವರರು. ಒಂದೊಂದು ವಚನಗಳಲ್ಲೂ ಸಂಪೂರ್ಣವಾಗಿ ಅವರು ಬಸವಮಯವಾಗ್ತಾರೆ. ಬಸವಣ್ಣನ ಹೆಸರು ಬಂದರೆ ಅವರು ಬಸವ ಪರಾಕಾಯ ಪ್ರವೇಶವಾದ ಹಾಗೆಯೇ ಅವರ ಸ್ವರವಚನಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಉಂಟು. ಭಾಗಶಃ ಬೇಲಿ ಮಠದ ಶ್ರೀಗಳು ಅತ್ಯದ್ಭುತವಾಗಿ ಈ ಸ್ವರವಚನಗಳನ್ನು ವ್ಯಾಖ್ಯಾನ ಮಾಡ್ತಾರೆ. ಅದನ್ನು ಕೇಳ್ತಾ ನನ್ನನ್ನು ನಾನೇ ಮರ್ತಿರೋದು ಎಷ್ಟೋ ಸಲ ಉಂಟು. ಪಾವನವಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು, ಪರತತ್ವವನ್ನೈದಿವೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು, 14 ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು, ಕಪಿಲ ಸಿದ್ಧ ಮಲ್ಲಿಕಾರ್ಜುನನಯ್ಯನ ಕೂಡಿದೆ ಬಸವಣ್ಣ 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 ನೀನೇ ಗುರುವಾದೆಯಾಗಿ. ನೋಡಿ, ನೀನೇ ಗುರುವಾದೆಯಾಗಿ ಬಸವಣ್ಣ ಅಂದರೆ ಆ ಬಸವಣ್ಣ, ಆ ಬಸವ ನಾಮಸ್ಮರಣೆಯಲ್ಲಿ ಸಿದ್ದರಾಮೇಶ್ವರರಿಗೆ ನಿಜವಾದ ಒಂದು ಏನು ಮಹಾಬೆಳಗಿನ ತೃಪ್ತಿ ಅಥವಾ ಆ ಐಕ್ಯದ ನಿಜಾನಂದ ನಿಜ ನಿವಾಸದ ನಿಜಲಿಂಗೈಕ್ಯ ಸ್ಥಿತಿಯನ್ನು ಬಸವ ಪ್ರಜ್ಞೆಯ ಬಸವಿನ ಹೆಸರಿನಲ್ಲೇ ಅವರ ಉಸಿರಿದೆ ಅನ್ನೋದನ್ನು ಸಿದ್ದರಾಮೇಶ್ವರರು ಹೇಳ್ತಾರೆ. ಹಾಗೆ ಘನಮಹಿಮ ಬಸವಣ್ಣ ಅಂತಾರೆ ನಮ್ಮ ಮಡಿವಾಳ ಮಾಚಿದೇವರು. ಅವ್ರೊಂದು ಕಡೆ ಹೇಳ್ತಾರೆ, ಬಸವಣ್ಣನ ನಡೆಪರುಷ, ಬಸವಣ್ಣನ ನುಡಿಪರುಷ, ಬಸವಣ್ಣನ ದೃಷ್ಟಿಪರುಷ, ಹಸ್ತಪರುಷ, ಮನಪರುಷ, ಭಾವಪರುಷ, ತನು ಮನ ಧನ ಗುರು ಲಿಂಗ ಜಂಗಮ ಪರುಷ ಇವನು ವೇದಿಸುವಾತ ಬಸವಣ್ಣನು. ಬಸವಣ್ಣನ ನೆನೆವುದೇ ಲಿಂಗಾರ್ಚನೆಯನಗೆ, ಬಸವಣ್ಣನ ನೆನೆವುದೇ ಜಂಗಮಾರ್ಚನೆಯನಗೆ, ಬಸವಣ್ಣನ ನೆನೆವುದೇ ಪರತತ್ವ ಪರಮ ಕಲ್ಯಾಣವೆನಗೆ. ಕಲಿದೇವಯ್ಯ ನಿಮ್ಮ ಶರಣ ಬಸವಣ್ಣ ನಿಂತ ಘನ ಮಹಿಮ ನೋಡಯ್ಯ.
ನೋಡಿ, ಗುರುಲಿಂಗ ಜಂಗಮ ಏನೇನು ವಚನ ತತ್ವಗಳಿದ್ದಾವೆ ಎಲ್ಲವೂ ಸಹ ಬಸವಣ್ಣನ ನಾಮದಲ್ಲೇ, ಬಸವಣ್ಣನ ಹೆಸರಿನ ಉಚ್ಚಾರಣೆಯಲ್ಲಿಯೇ ನನಗಿದೆ. ಬಸವಣ್ಣ ನೆನೆಯೋದೇ ಲಿಂಗಾರ್ಚನೆ, ಅವರನ್ನು ನೆನೆಯೋದೇ ಜಂಗಮಾರ್ಚನೆ, ಬಸವಣ್ಣನನ್ನು ನೆನೆಯೋದೇ ಪರತತ್ವ ಅನ್ನೋದು ಇದೆಯಲ್ಲ. ಭಾಗಶಃ ಮಡಿವಾಳ ಮಾಚೇನವರೆಗೂ ಸಹ ಬಸವಣ್ಣನವ್ರ ಬಗ್ಗೆ ಇದ್ದಂತಹ ಅತ್ಯಮೂಲ್ಯವಾದಂತಹ ಒಂದು ಗುರು ಭಕ್ತಿ, ಪ್ರೀತಿ, ಆ ಭಕ್ತಿ ಮಮತೆಯನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ಈ ಬಾಹೂರ ಬೊಮ್ಮಯ್ಯ ಅಂತಕ್ಕಂಥವ್ರು ಕಡೆ ಹೇಳ್ತಾರೆ, ಗುರುನಿಷ್ಠೆ, ಲಿಂಗನಿಷ್ಠೆ, ಜಂಗಮನಿಷ್ಠೆ, ಈ ತ್ರಿವಿಧ ನಿಷ್ಠೆಯಲ್ಲಿ ಏಕಾಂಗನಿಷ್ಠೆ, ಏಕಾಂಗ ಲಿಂಗನಿಷ್ಠೆ ವೀರಧೀರಂಗಲ್ಲದಾಗದು, ಅದು ಸಂಗಮ ಬಸವಣ್ಣನಿಂದ ಬಂದ ಸಂತತಿಗಲ್ಲದೆ ಆಗದು. ಬ್ರಹ್ಮೇಶ್ವರ ಲಿಂಗವನ್ನರಿಯುವುದಕ್ಕೆ ತ್ರಿಗುಣ ಸಂದೇಹಿಗಳಿಗೆ ವಸ್ತು ಸಂಧಿಸದು ನೋಡ. ಈ ಬಾಹೂರ ಬೊಮ್ಮಯ್ಯ ಹೇಳ್ತಕ್ಕಂಥ ಈ ಮಾತಿದೆಯಲ್ಲ, ನಿಜವಾದ ಗುರುನಿಷ್ಠೆ, ಜಂಗಮನಿಷ್ಠೆ, ಲಿಂಗನಿಷ್ಠೆ ಅಥವಾ ಬಸವಣ್ಣನಿಂದ ಬಂದಂತಹ ಈ ನಿಷ್ಠೆ ಅಂತಕ್ಕಂಥದ್ದು, ಏಕಾಗ್ರತೆ ಅಂತಕ್ಕಂಥದ್ದು, ಲಿಂಗನಿಷ್ಠೆ ಅಂತಕ್ಕಂಥದ್ದು ಅದು ಬೇರೆಯವರಿಂದ ಬರಲಿಕ್ಕೆ ಸಾಧ್ಯತೆ ಇದೆಯಾ ಅಂದರೆ, ಇವರು ಬೇರೆಯವರನ್ನು ಆ ಸ್ಥಾನದಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯತೆ ಇಲ್ಲ ಅಂತಕ್ಕಂಥ ಬಸವಣ್ಣನವರ ಈ ಲಿಂಗನಿಷ್ಠೆಯ ಮಹಾನ್ ವ್ಯಕ್ತಿತ್ವವನ್ನು ಕುರಿತು ಮಾತನಾಡ್ತಾರೆ. ಹಾಗೆ ಬಹುರೂಪಿ ಚೌಡಯ್ಯ ಒಂದು ಕಡೆ ಹೇಳ್ತಾರೆ, ಶೂನ್ಯ ಸನ್ನಿಹಿತವಾದಲ್ಲಿ, ಶೂನ್ಯ ಪದಾರ್ಥವಾದಲ್ಲಿ, ಶೂನ್ಯ ಪ್ರಸಾದವಾದಲ್ಲಿ ಅದು ಬಸವಣ್ಣನ ಪ್ರಸಾದವೆಂದು ಆನು ಬಸವಣ್ಣನ ಕೂಡ ಆಡುತ್ತಿದ್ದೇನು. ರೇಕಣ್ಣ ಪ್ರಿಯರಾಯನಾಥ ಬಸವಣ್ಣನಿಂದ ಬದುಕಿದೆನು. ನೋಡಿ, ಬಹುರೂಪಿ ಚೌಡಯ್ಯನವರು ಹೇಳ್ತಕ್ಕಂಥ ಮಾತು ಎಲ್ಲವೂ ನನಗೆ ಬಸವಮಯ ಸಂಪೂರ್ಣವಾಗಿ. ಬಸವಣ್ಣನಿಂದ ಬದುಕಿದೆನು, ಬಸವಣ್ಣನ ಕೂಡ ಆಡುತ್ತಿದ್ದೇನು. ಹಡಪದ ಅಪ್ಪಣ್ಣವರು ಮಾತನಾಡ್ತಾನೆ ಹೇಳ್ತಾ, ಎಲ್ಲ ಪುರಾತನರ ಚರಣಕ್ಕೆ ಇಲ್ಲಿದ್ದೆ ಶರಣೆಂದಡೆ ಸಾಲದೆ. ನೋಡಿ, ಕೇವಲ ಶರಣು ಅಂತ ಅಂದರೆ ಆಗಲ್ವ, ಆದರೆ ಬಸವಣ್ಣನವರ ನಿಜವಾದ ಆತ್ಮೀಯತೆ ಅಂತಕ್ಕಂಥದ್ದಿದೆ, ಅವರ ಮಮತೆಯ ನಿಷ್ಕಲ್ಮಶ ಮನೋಧರ್ಮ ಅಂತಕ್ಕಂಥದ್ದು. ಶರಣು ಎಂದವರಿಗೆ ಶರಣು ಶರಣಾರ್ಥಿ ಅಂತ ಹೇಳ್ತಕ್ಕಂಥದ್ದು, ಬೇಡುವವರಿಲ್ಲದೆ ಬಡವಾದೆನಯ್ಯ ಅಂತ ಹೇಳ್ತಕ್ಕಂಥ ಮಾತಿದೆಯಲ್ಲ, ಅಥವಾ ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ಅಂತಕ್ಕಂಥ ಮಾತನ್ನು ಬಸವಣ್ಣವ್ರು ಹೇಳೋದಿದೆಯಲ್ಲ. ನಡೆನುಡಿ ಪರಿಶುದ್ಧತೆಯನ್ನು ಹೇಳ್ತಕ್ಕಂಥ ಮಾತುಗಳಿದೆಯಲ್ಲ. ಅವರ ಸಪ್ತ ಸೋಪಾನದಲ್ಲಿ ಯಾವ ರೀತಿಯ ಕರ್ತವ್ಯಗಳನ್ನು, ನಿಷ್ಠೆಯನ್ನು ನಾವು ರೂಢಿಸ್ಕೊಳ್ಬೇಕು, ಯಾವುದನ್ನು ರೂಢಿಸ್ಕೊಳ್ಬಾರ್ದು, ಅಂತರಂಗ ಬಹಿರಂಗಗಳ ನಡೆನುಡಿ ಹೇಗಿರಬೇಕು ಅಂತಕ್ಕಂಥ ಮಾತನ್ನು ಬಸವಣ್ಣವರು ಪ್ರೀತಿಯಿಂದ ಸರಳವಾಗಿ ಹೇಳೋದಿದೆಯಲ್ಲ. ಭಾಗಶಃ ವಿಶ್ವ ದರ್ಶನ ಸಾಹಿತ್ಯಿಕ ವ್ಯವಸ್ಥೆ ಒಳಗಡೆ ಈ ರೀತಿಯ ಮೌಲ್ಯಯುತವಾದಂತಹ ನುಡಿಗಳನ್ನು ನಾವು, ಈ ಕ್ರಿಯೆಗಳನ್ನು ಏನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ವೇನೋ ಅಂತ ಅನಿಸ್ಬಿಡುತ್ತೆ. ಹಾಗೆ ಈ ಹಡಪದ ಅಪ್ಪಣ್ಣನವರು ಇಲ್ಲಿ ಹೇಳ್ತಾ, ಎಲ್ಲ ಪುರಾತನರ ಚರಣಕ್ಕೆ ಇಲ್ಲಿರ್ದೆ ಶರಣೆಂದೆಡೆ ಸಾಲದೆ, ಬಸವ, ಬಸವಪ್ಪ, ಬಸವಯ್ಯ ಶರಣೆಂದೆಡೆ ಸಾಲದೆ, ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿಪ್ಪ, ಮಹಾಮಹಿಮ ನೀನಾಗಿ ಎನಗಿದೇ ದಿವ್ಯ ಮಂತ್ರ, ಬಸವ ಪ್ರಿಯ ಕೂಡಲ ಚನ್ನಸಂಗಯ್ಯನಲ್ಲಿ ಬಸವ 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 ಶರಣೆಂದಡೆ ಸಾಲದೆ. ನೋಡಿ, ಸಂಪೂರ್ಣವಾಗಿ ಹಡಪದ ಅಪ್ಪಣ್ಣನವರು ಕೇವಲ ಶರಣು ಅಂತ ಹೇಳೋದಿಲ್ಲ, ಸಂಪೂರ್ಣದಲ್ಲಿ ಬಸವ, ಬಸವಪ್ಪ, ಬಸವಯ್ಯ ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿಪ್ಪೆ. ನೋಡಿ, ನಿಜವಾದ ಬದುಕಿನ ಜ್ಯೋತಿ, ಬೆಳಗು, ನಮ್ಮ ಈ ಲಿಂಗಾಂಗ ಸಾಮರಸ್ಯದ ಬೆಳಗ್ಗೆ ಬಸವ ಧ್ವನಿ, ಬಸವ ನಡೆ ನುಡಿಯ ಅಂತರಂಗ ಬಹಿರಂಗಗಳ ನಿಷ್ಕಲ್ಮಶವಾದಂತಹ ಒಂದು ತನ, ಬಸವ ಪ್ರಜ್ಞೆ. ಅದನ್ನು ಈ ಉಗ್ಗಡಿಸುವ ಗುಬ್ಬಿದೇವಯ್ಯ ಅಂತಕ್ಕಂಥ ಒಬ್ಬ ವಚನಕಾರರು ಒಂದು ಕಡೆ ಹೇಳ್ತಾರೆ, ಬಸವಣ್ಣ ಕೊಟ್ಟ ಕಾಯಕ ಭಾವ ಭ್ರಮೆಯಂತರೂ ಬಾರದಿರಿ. ಅದು ಭ್ರಮೆ ಇರ್ತಕ್ಕಂಥವ್ರಿಗೆ ಬಸವ ತತ್ವ ಅರಿವಾಗಲ್ಲ. ಆ ಭ್ರಮೆಯಿಂದ ಹೊರಗಡೆ ಬಂದಾಗ ಮಾತ್ರವೇ ಈ ಬಸವತ್ವ ಅಂತಕ್ಕಂಥದ್ದು ಅರಿವಾಗಲಿಕ್ಕೆ ಸಾಧ್ಯತೆ ಉಂಟು. ನೋಡಿ, ಇಂತಹ ಬಸವಣ್ಣನವರ ಸರ್ವಶ್ರೇಷ್ಠ ವಿಚಾರಗಳನ್ನು ಕುರಿತು ಮಾತನಾಡ್ತಾರೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರು. ಸಾಮಾನ್ಯವಾಗಿ ಕುವೆಂಪು ಯಾರನ್ನೂ ಅಷ್ಟಾಗಿ ಹೊಗಳಲ್ಲ ಅಥವಾ ಅನಾವಶ್ಯಕವಾಗಿ ತೆಗಳಲ್ಲ. ಸತ್ಯ ಸಂಗತಿಗಳನ್ನು ಸಾರಾಸಾರ ಪರಾಮರ್ಶಿಸ್ತಾರೆ. ಕುವೆಂಪುರವರ ಎಲ್ಲ ಕಾವ್ಯಗಳಲ್ಲಿ, ಕೃತಿಗಳಲ್ಲಿ ನಮಗೆ ತುಂಬ ಮುಖ್ಯವಾಗಿ ಕಾಣ್ತಕ್ಕಂಥದ್ದು ವಚನ ಪ್ರಜ್ಞೆ ಮತ್ತು ಬಸವ ಪ್ರಜ್ಞೆ. ಅವರ ರಾಮಾಯಣ ದರ್ಶನ ಮಹಾಕಾವ್ಯ ತಗೊಂಡ್ಲಿ, ಅಥವಾ ಅವರ ಶೂದ್ರ ತಪಸ್ವಿ ನಾಟಕವನ್ನು ತಗೊಂಡ್ಲಿ, ಜಲಗಾರ ನಾಟಕವನ್ನು ತಗೊಂಡ್ಲಿ, ಅಥವಾ ಅವರ ಅನ್ಯ ಕೃತಿಗಳನ್ನು ನೋಡಿದಾಗಲೂ ಸಹ ಕೊನೆಗೆ ಅವರ ವಿಚಾರ ಕ್ರಾಂತಿಯ ಆಹ್ವಾನ, ಮನುಜ ಮತ ವಿಶ್ವಪಥ ಅಂತಕ್ಕಂಥ ವಿಶ್ವತತ್ವದ ಮಹಾನ್ ಕೃತಿಗಳನ್ನು ತಗೊಂಡ್ರು. ಎಲ್ಲದರಲ್ಲೂ ಸಹ ವಚನ ಪ್ರಜ್ಞೆಯ ಕಾಯಕ, ವಚನ ಪ್ರಜ್ಞೆಯ ನಿಷ್ಠೆ, ಬಸವ ಪ್ರಜ್ಞೆಯ ವಿಶ್ವತತ್ವ, ವಿಶ್ವ ಕುಟುಂಬ,
ಆಮೇಲೆ ಇಡೀ ಜಗತ್ತನ್ನೇ ಒಂದು ಕುಟುಂಬ ಅಂತ ನೋಡ್ತಕ್ಕಂಥ ಹೃದಯ ವೈಶಾಲ್ಯತೆ, ಮಾನವ ಕುಲಂ ತಾನುಂದೇವಲಂ ಅಂತ ಬದುಕಿ ಬಾಳಿದ ರೀತಿ ನೀತಿಗಳು ಎಲ್ಲವುಗಳನ್ನು ಅನಾವರಣಗೊಳಿಸ್ತಾರೆ ಕುವೆಂಪುರವರು. ಈ ಕುವೆಂಪು ಬಸವಣ್ಣವ್ರ ಬಗ್ಗೆ ಒಂದು ಪದ್ಯ ಬರೀತಾ ಅವ್ರು ಹೇಳ್ತಾರೆ ನೋಡಿ. ಭಾಗಶಃ ಕನ್ನಡ ಸಾಹಿತ್ಯದ ಒಳಗಡೆ, ಆಧುನಿಕ ಕನ್ನಡ ನವೋದಯ ಸಾಹಿತ್ಯದ ಒಳಗಡೆ ಇದೊಂದು ಸರ್ವಶ್ರೇಷ್ಠ ಕವಿತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಕುವೆಂಪು ಮಾತಿದೆಯಲ್ಲ, ಒಂದು ರೀತಿ ಹರಿತವಾದ ಕತ್ತಿ, ಚಾಟಿ. ಅದೊಂದೇ ಮಾತು ಹೇಳಿಬಿಡ್ತಾರೆ. ಏನು ಅಂದರೆ, ಈ ಉತ್ತರ ಭಾರತ ದಕ್ಷಿಣ ಭಾರತದ ಈ ಸಂಘರ್ಷಗಳನ್ನು ಕುರಿತು, ಆರ್ಯ ದ್ರಾವಿಡ ಸಂಸ್ಕೃತಿಗಳ ಸಂಘರ್ಷ ಕುರಿತು ಹೇಳಬೇಕಾದಾಗ ಈ ಉತ್ತರದವರಿಗೆ ನಾನೇ ಶ್ರೇಷ್ಠ ಅನ್ನೋ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಈ ದಕ್ಷಿಣದವ್ರು ಎಲ್ಲೋ ಒಂದು ಕಡೆ ನಾನು ಕನಿಷ್ಠನೇನೋ ಅನ್ನೋ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಯಾಕೆಂದರೆ ಇವ್ರನ್ನ ನೇರವಾಗಿ ದಕ್ಷಿಣ ಭಾರತವನ್ನು ಮದ್ರಾಸ್ ಏನ್ಬಿಡೋರು. ಅವರು ಬೆಂಗಳೂರಿನವರಾಗಿರ್ಬೋದು, ಕೇರಳದವರಾಗಿರ್ಬೋದು, ಆಂಧ್ರ ಆಗಿರ್ಬೋದು, ಅಥವಾ ಮಹಾರಾಷ್ಟ್ರ, ಯಾರೇ ಆದರೂ ಮದ್ರಾಸ್ ಏನ್ಬಿಡೋರು. ಅಂದರೆ ಅತಿ ಕೀಳ್ಪದ ಅನ್ನೋ ಅರ್ಥ, ಹಾಗೆ ಅನಾಗರಿಕ ಅನ್ನೋ ಹಾಗೆ. ಅದಕ್ಕೆ ಕುವೆಂಪು ಒಂದು ಒಳ್ಳೆ ಮಾತು ಹೇಳ್ತಾರೆ. ಏನಂದರೆ, ಉತ್ತರದ ಕಾಶಿಯಲ್ಲಿ ಕತ್ತೆ ಮಿಂದೈತರಲು ದಕ್ಷಿಣದ ದೇಶಕದು ಕುದುರೆಯ ಹೋದೆ. ನೋಡಿ, ಇದೊಂದು ಈ 2 ಸಾಲು ಸಾಕು ಇಡೀ ಭಾರತ ದೇಶದ 5,000 ವರ್ಷಗಳ ಆರ್ಯ ದ್ರಾವಿಡ ಉತ್ತರ ಭಾರತ ದಕ್ಷಿಣ ದೇಶಗಳ ಈ ಸಂಘರ್ಷ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಅನ್ನೋದಕ್ಕೆ. ಹಾಗೆ ಬಸವಣ್ಣವ್ರು ಹೇಳಿದಂತಹ ವಿಶ್ವತತ್ವದ ಕಾನ್ಸೆಪ್ಟ್ ಬರಬೇಕು ಅಂತಾದರೆ ಮೌಢ್ಯಗಳ ವಿರುದ್ಧ ದನಿ ಎತ್ತಬೇಕು. ಗಂಗಾ ನದಿಯಲ್ಲಿ ಮುಳುಗಿ ಬಿದ್ದರೆ ಕತ್ತೆ ಕುದುರೆ ಆಗುತ್ತೇನು? ಅಥವಾ ನೀವು ನಾನಾಗ್ತೀನೇನೋ, ಅಥವಾ ನಾನು ನೀನಾಗ್ತೀನೇನೋ, ನೀನೇ ನಾನೇ, ಕತ್ತೆನೇ ಕುದುರೆನೇ. ನೋಡಿ, ಉತ್ತರದ ಕಾಶಿಯಲ್ಲಿ ಕತ್ತೆ ಮಿಂದೈತರದು ದಕ್ಷಿಣದ ದೇಶಕ್ಕದು ಕುದುರೆಯ ಹೋದೆ. ಈ ಕೆಲವು ಕತ್ತೆಗಳೆಲ್ಲ ಕುದುರೆಗಳು ಅಂದ್ಕೊಂಡ್ಬಿಟ್ಟು ಫೋರ್ಸ್ ಕೊಡ್ತಾ ಇರ್ತಕ್ಕಂಥದ್ದನ್ನು ಇವತ್ತು ಗಮನಿಸ್ತಾ ಇದ್ದೀರಿ. ಅಂಥವ್ರಿಗೆ ಇದು ಚಾಟಿ ಅಂತ ಕುವೆಂಪು ಒಂದು ಕಡೆ ಹೇಳ್ತಾರೆ. ತುಂಬ ಚೆನ್ನಾಗಿ ಬಸವಣ್ಣನ ವ್ಯಕ್ತಿತ್ವದ ಬಗ್ಗೆ. ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ನೋಡಿ, ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಆಕಾಶ ದೀಪ, ಚಂದ್ರ. ನೋಡಿ, ಕಾರ್ತೀಕದ ಕತ್ತಲು ಪದ ಕುವೆಂಪುರವ್ರಿಗೆ ಅದೆಷ್ಟು ಆಪ್ಯಾಯಮಾನ ಅಂದರೆ, ಅವ್ರು ಹೇಳ್ತಾರೆ ಒಂದು ಕಡೆ ಆ ಪ್ರಾಸ ಅನುಪ್ರಾಸಗಳಲ್ಲಿ, ಕತ್ತಲಿದೆತ್ತಲು ಸದ್ದಿಲಿಗತ್ತಲು ಕತ್ತಲಿದೆತ್ತಲು ಸಿಂಹಗಡದ ಕೋಟೆಯ ಸುತ್ತಲು ಕತ್ತಲು ಕಗ್ಗತ್ತಲು ಅಂತಾರೆ. ಅಂದರೆ ಆ ರೀತಿಯ ಪದಗಳನ್ನ ಇಟ್ಕೊಂಡು ಆಟ ಆಡ್ತಾರೆ. ಆದರೆ ಇಲ್ಲಿ ಹೇಳ್ತಕ್ಕಂಥದ್ದು ಕಾರ್ತೀಕದ ಮಹಾನ್ ದಟ್ಟ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ನಿಜವಾಗಲೂ ಬಸವಣ್ಣವ್ರು ಬಂದಿದ್ದು ಹಾಗೆ ದಟ್ಟ ಕತ್ತಲೆಯ ಮಧ್ಯೆ ಮಹಾನ್ ಪ್ರಕಾಶವಾಗಿ ಬೆಳಗಾಗಿ ನೀ ಬಂದೆ. ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ. ನೋಡಿ, ಅಸಹಾಯಕರಿಗೆ, ನಿರ್ಗತಿಕರಿಗೆ, ಕೆಳಸ್ತರದವರಿಗೆ, ಬಡವರಿಗೆ, ನೊಂದವರಿಗೆ, ವರ್ಣ ವರ್ಗಗಳಲ್ಲಿ ನರಳ್ತಾ ಇದ್ದವರಿಗೆ ನೀನು ಒಂದು ಪೊಂಜು, ಬೆಳಕಿನ ಒಂದು ಗುಚ್ಛವಾಗಿ ನೀನು ಬಂದೆ. ಬೆಳಕಿನ ದಾರಿ ದೀಪವಾಗಿ ನೀ ಬಂದೆ. ನೀನು ಎಲ್ಲರಿಗೂ ದಾರಿಯನ್ನು ತೋರಿಸ್ತೆ. ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ, ಭಾಗಶಃ 12ನೇ ಶತಮಾನ ಇದೆಯಲ್ಲ, ಭಾಗಶಃ 12ನೇ ಶತಮಾನ ಏನಾದರೂ ಅಪ್ಪಿ ತಪ್ಪಿ ಬಿಜ್ಜಳ ಚಕ್ರವರ್ತಿ ಒಂದು ಚೂರು ಬಸವಣ್ಣನವರ ಬೆಳಗನ್ನು ಮೈಗೂಡಿಸ್ಕೊಂಡಿದ್ದಿದ್ರೆ, ಅಶೋಕ ಚಕ್ರವರ್ತಿ ಹೇಗೆ ಬೌದ್ಧ ಧರ್ಮದವನ್ನೇ ತನ್ನ ಉಸಿರು ಅಂದ್ಕೊಂಡು ಬುದ್ಧನ ಅನುಯಾಯಿ ಆದ್ರಲ್ಲ, ಆ ರೀತಿ ಬಿಜ್ಜಳ ಬಸವಾನುಯಾಯಿಯಾಗಿ ಬಸವ ಪ್ರಜ್ಞೆಯನ್ನು ಮೈಗೂಡಿಸ್ಕೊಂಡ್ಬಿಟ್ಟಿದ್ರೆ ಇಡೀ ಜಗತ್ತಿನಲ್ಲಿ ಕಲ್ಯಾಣ ಅಥವಾ ಈ ಕರ್ನಾಟಕ ಇತ್ತಲ್ಲ, ಇಂತಹ ಒಂದು ಮಹಾನ್ ಸಮಾನತೆಯ ವಿಶ್ವ ಕುಟುಂಬದ ಒಂದು ಮಹಾನ್ ಕಲ್ಯಾಣ ರಾಜ್ಯವನ್ನು ಆಗ್ತಾಯಿತ್ತು. ಆದರೆ ಅದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಆದರೆ ಕ್ರಾಂತಿ ಎಲ್ಲವನ್ನ ಸರ್ವನಾಶ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅಧಿಕಾರಶಾಹಿ ಇರ್ತಕ್ಕಂಥದ್ದು ಅಥವಾ ಕೆಟ್ಟ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ಜೊತೆಯಾದರೆ ಯಾವ ರೀತಿ ಅಬದ್ಧಗಳಾಗ್ತವೆ ಅನ್ನೋದಕ್ಕೂ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕಲ್ಯಾಣದ ಕ್ರಾಂತಿ. ನೋಡಿ, ಇಲ್ಲಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನ ಅಂತ, ಆಧ್ಯಾತ್ಮ ಕ್ರಾಂತಿ ವೀರ. ನೋಡಿ, ಆಧ್ಯಾತ್ಮ ಕ್ರಾಂತಿ ವೀರ ಬಸವಣ್ಣವರು ಎಲ್ಲೂ ಸಹ ಮಹಾನ್ ಕ್ರಾಂತಿ ವೀರನಾಗಿ ಮುಂದೆ ಬರಲಿಲ್ಲ. ಆದರೆ ನಮ್ಮ ಅಲೆಕ್ಸಾಂಡರ್ ಥರ ಆದರೆ ತಾನು ಆಧ್ಯಾತ್ಮ ಆನುಭಾವಿಕ ನೆಲೆಯಲ್ಲಿ ಒಬ್ಬ ಮಹಾನ್ ವೀರನೇ. ದೇವ ದಯೆಯೆಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ. ನೋಡಿ, ಹೇ ದೇವರ ಅವತಾರ ನೀವು ಬಸವೇಶ್ವರ. ಜಾತಿ ಪದ್ಧತಿಯ ಹೋಮಕೂಪಕ್ಕೆ ಅವತ್ತು ಇದ್ದಂತಹ ಮೌಢ್ಯಗಳು, ವರ್ಗ ವರ್ಣ ಎಲ್ಲ ಜಾತಿ ಮೇಲು ಕೀಳುಗಳ ಈ ಕೂಪಕ್ಕೆ, ಈ ಬಾವಿಗೆ ಬಿದ್ದು ವೈದಿಕರ ಯಜ್ಞ ತಾಪಕ್ಕೆ ಬಲಿ ಹೋದ ದಲಿತ ಜೀವರನ್ನೆತ್ತಿ ಈ ಮೌಢ್ಯಗಳಲ್ಲಿ ನರಳಿ ಸುಟ್ಟು ಕರಕಲಾಗಿ ಸರ್ವನಾಶವಾಗ್ತಾ ಇದ್ದಂಥವನ್ನೆಲ್ಲ ಮೇಲಕ್ಕೆತ್ತಿ ಅವರಿಗೆ ಜೀವವನ್ನು ಕೊಟ್ಟು ಅಂಥವರನ್ನು ಮೇಲಕ್ಕೆತ್ತಿ ಮತಿ ವಿಚಾರಕ್ಕೆ ಕಾಯಕದ ದಿವ್ಯ ತತ್ವದ
ಸುಕ್ಷೇಮ. ನೋಡಿ, ಮತಿ ವಿಚಾರ ಅಂದರೆ ಅಬದ್ಧಗಳನ್ನು ಬಿಟ್ಟು ಮಹಾನ್ ಜ್ಞಾನಿಗಳಾಗಬೇಕು ಅಂತಕ್ಕಂಥ, ಅಥವಾ ನಾನೇನು ಅಂತ ನನ್ನನ್ನು ನಾನು ಅರಿತಕ್ಕಂಥ ಮತೆಯನ್ನು, ಈ ಜ್ಞಾನವನ್ನು ನೀನು ಎಲ್ರಿಗೂ ಸರ್ವರಿಗೂ ಕೊಟ್ಟಲ್ಲ, ತಳವರ್ಗದವರಿಗೂ ಕೊಟ್ಟಿಯಲ್ಲ, ಎಲ್ಲರೂ ಶ್ರೇಷ್ಠರೇ ಎಂದಿಯಲ್ಲ, ಇಲ್ಲಿ ಯಾರೂ ಕನಿಷ್ಠರಲ್ಲ ಅಂತ ಹೇಳಿದೆಯಲ್ಲ. ಈ ಕಾಯಕದ ದಿವ್ಯ ತತ್ವ, ಪ್ರತಿಯೊಬ್ಬರಿಗೂ ಸಹ ಡ್ಯೂಟಿ ಕಾನ್ಷಿಯಸ್ನೆಸ್, ನಿನ್ನ ಪಾಲಿನ ಕರ್ತವ್ಯವನ್ನು ನೀನು ಮಾಡು. ಕಸ ಗುಡಿಸುವವರಿಗೆ ಇರ್ತಕ್ಕಂತಹ ಏನು ವ್ಯಾಲ್ಯೂ, ದೇಶವನ್ನು ಆಳ್ತಕ್ಕಂತಹ ರಾಜನಿಗೂ ಅಥವಾ ಪ್ರಧಾನಿಗೂ ಅಥವಾ ರಾಷ್ಟ್ರಪತಿಗೂ ಇರುತ್ತೆ ಅಂತಕ್ಕಂಥದ್ದನ್ನು ಸಾಕಾರ ಮಾಡಿ ತೋರಿಸಿದ್ದಿದೆಯಲ್ಲ ಪ್ರಾಯೋಗಿಕವಾಗಿ. ಇದು ವಿಶ್ವದ ಸರ್ವಶ್ರೇಷ್ಠವಾದಂತಹ ವಿಚಾರ. ಅದಕ್ಕೆ ನೋಡಿ, ಕಾಯಕದ ದಿವ್ಯ ತತ್ವದ ಸುಕ್ಷೇಮ, ದಿವ್ಯ ತತ್ವ ಇದು. ಪ್ರತಿಯೊಬ್ಬರಿಗೂ ಸಹ ಆ ಕಾಯಕದ ನಿಷ್ಠೆ ಅಂತಕ್ಕಂಥದ್ದು ಬಂದಾಗ ಧರ್ಮನಾಕಕ್ಕೆ ನಡೆಸಿದ ಮಹತ್ವನೇ ಧರ್ಮನಾಕ, ಅರ್ಥಾತ್ ಈ ಕಾಯಕವೇ ಅವರನ್ನು ಧರ್ಮನಾಕಕ್ಕೆ, ಅವರ ಗುರಿಗೆ ತಲುಪೋದಕ್ಕೆ ಪ್ರಯತ್ನ ಪಟ್ಟರು. ಓ ಮಹಾತ್ಮನೇ, ನಿನಗೆ ನಮೋ ನಮೋ. ನೋಡಿ, ಮಹಾತ್ಮ ಅಂತ ಕುವೆಂಪುರವರು ನೊಂದವರಿಗೆ ದೊಂದೆ ದಿಕ್ಕಾಗಿ ನೀ ಬಂದೆ ಅಂತ ಹೇಳಿದ್ದಿದೆಯಲ್ಲ, ಇದು ಸರ್ವಶ್ರೇಷ್ಠವಾದಂತಹ ರೀತಿ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಹಾಗೆಯೇ ನೋಡಿ, ರಾಷ್ಟ್ರಕವಿ ನಾವು ಕುವೆಂಪುರವರು ಬಸವಣ್ಣನವರ ವ್ಯಕ್ತಿತ್ವವನ್ನು ಒಂದು ರೀತಿಯಲ್ಲಿ ಅನಾವರಣಗೊಳಿಸಿದ್ರೆ, ಮತ್ತು ವರಕವಿ ಬೇಂದ್ರೆಯವರು ಇನ್ನೊಂದು ತಮ್ಮ ಕವಿತೆಯಲ್ಲಿ ಒಂದು ಮಾತು ಹೇಳ್ತಾರೆ. ಯಾರ ವಚನದ ಗಾಳಿಗೆದ್ದ ಹಾದಿಯು ಕುಡಿಯು ಏರಿ ಗಗನಾಂಗಣವಾಯಿತು, ಗಗನಾಂಗಣದೊಳಗಾಯಿತು ಬೆಳಕಿನ ಕುಡಿಯು. ನೋಡಿ, ಬಸವ ಪ್ರಜ್ಞೆ ಅಂತಕ್ಕಂಥದ್ದೇ ಜಗತ್ತಿನ ಒಂದು ಬೆಳಕಿನ ಕುಡಿ. ಯಾರ ಸಂಗವ ಪಡೆದ ಅಂಗವು ಜಂಗಮವು ಲಿಂಗಮಯ ಲೀಲೆಯಾಯಿತು. ನೋಡಿ, ಬೇಂದ್ರೆಯವರು ಬಸವ ಪ್ರಜ್ಞೆಯನ್ನು ಅರಿತವರೆಲ್ಲರೂ ಲಿಂಗಮಯ ಮಹಾನ್ ಜಂಗಮರಾದ್ರಲ್ಲ. ಎಲ್ಲರೂ ಸಹ ಲಿಂಗವಾಗಿ ಲಿಂಗಾಂಗ ಸಾಮರಸ್ಯದಲ್ಲಿ ಮಹಾಲಿಂಗದ ಬೆಳಕಲ್ಲಿ ಬೆಳಗಾಗಿ ಆ ಬೆಳಗಿನೊಳಗಿದ್ದು ಶಬ್ದ ಮುಗುದರಾದ್ರಲ್ಲ. ಯಾರ ಬಾಯುಸನಿನಿಂದ ಅಖಿಲ ಕರ್ನಾಟಕವು ವೀರ ವೃತ್ತಿಯ ತಳೆದು ಧೀರ ಧರ್ಮಿಗಳಂತೆ ಮೀರಿದ ಭಕ್ತಿಯಲ್ಲಿ ಹುದು ಅನ್ನುವರಾರು ಬಸವ ಬಯಲಾದನೆಂದು. ನೋಡಿ, ಬೇಂದ್ರೆಯವರ ಮಾತು ಒಂದೇ. ಯಾರು ಹೇಳಿದ್ರು ಬಸವ ಬಯಲಾದನೆಂದು? ಬಸವ ಬಯಲಾದರು, ಬಸವ ಇಲ್ಲ. ಯಾರು ಹೇಳಿದ್ರು ಬಸವ ಬಯಲಾಗಿಲ್ಲ? ಪ್ರತಿಯೊಬ್ಬರ ಎದೆಯಲ್ಲಿ, ವಿಶ್ವದ ಪ್ರತಿಯೊಬ್ಬರ ಮನದಲ್ಲಿ ಬಸವ ಪ್ರಜ್ಞೆ, ಬಸವಧನಿ ಇಂದಿಗೂ ಸಹ ಶಾಶ್ವತವಾಗಿದೆ ಅಂತಕ್ಕಂಥ ಮಾತನ್ನು ಅವರು ಕುರಿತು ಹೇಳ್ತಾರೆ ನಮ್ಮ ವರಕವಿ ಬೇಂದ್ರೆಯವರು. ಬೇಂದ್ರೆಯವರ ಮಾತುಗಳೆಲ್ಲವನ್ನು ನಾವು ಗಮನಿಸ್ತಾ ಹೋದಾಗ ಕನ್ನಡ ಸಾಹಿತ್ಯ ಚರಿತ್ರೆಯ ಒಳಗಡೆ ಅಥವಾ ಭಾರತೀಯ ಸಾಹಿತ್ಯ ಚರಿತ್ರೆಯ ಒಳಗಡೆನೂ ಆ ರೀತಿ ಬಸವಣ್ಣನವರ ಬಗ್ಗೆ ಹೇಳಿದಂತಹ 10 ವಚನಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಅಕ್ಕನಾಗಮ್ಮನವರು ಒಂದು ಕಡೆ ಮಾತನಾಡ್ತಾ ಅವ್ರು ಹೇಳ್ತಾರೆ, ಎನ್ನಿಂದ ಕಿರಿಯರಿಲ್ಲ, ಶಿವಭಕ್ತರಿಂದ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆಯೇ ದಿವ್ಯ. ಅಂದರೆ ಬಸವಣ್ಣನವರನ್ನು ಸಂಪೂರ್ಣವಾಗಿ ಆರಾಧಿಸ್ತಕ್ಕಂಥ, ಅಥವಾ ಅವರ ಮಾತುಗಳಿಗೆ ಸಂಪೂರ್ಣವಾಗಿ ಅವರ ಮಾತುಗಳಲ್ಲೇ ತಾವು ಲೀನವಾಗ್ತಕ್ಕಂಥ ಕ್ರಿಯೆಯನ್ನು ಹೇಳಿದ್ದು ಅಂತಹ ಮಹಾನ್ ವ್ಯಕ್ತಿತ್ವ ಇವ್ರದ್ದು. ಅದನ್ನೇ ಅವ್ರು ಹೇಳ್ತಾರೆ ಕೊನೆಗೆ ಯಾವ ಪದವಿ ಕೊಟ್ಟರು ಬೇಡ. ಯಾಕೆಂದರೆ ನಶ್ವರವಾದ ಪದವಿಗಳಿಗಿಂತ ಶಾಶ್ವತವಾದ ನಿಜ ತತ್ವದ ಪದವಿಯೇ ಶ್ರೇಷ್ಠ ಅನ್ನೋ ಮಾತನ್ನೇ ಹೇಳ್ತಾನೆ. ಅವ್ರು ಹೇಳ್ತಾರೆ, ಬ್ರಹ್ಮ ಪದವಿಯೇನೊಲ್ಲೆ, ವಿಷ್ಣು ಪದವಿಯೇನೊಲ್ಲೆ, ರುದ್ರ ಪದವಿಯೇನೊಲ್ಲೆ, ನಾನು ಮತ್ತಾವ ಪದವಿಯೇನೋ ಒಲ್ಲೆನಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವ ನರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ. ನೋಡಿ, ಇದು ಬೆಳೆದಿದ್ದು ಬಾಗುತ್ತಿರ್ತಕ್ಕಂಥದ್ದು. ಬಸವಣ್ಣನವರು ನೀಲಾಕಾಶದ ನೀಲಿಮಯ ಸದೃಶವಾಗಿ ಆಕಾಶದೆತ್ತರಕ್ಕೆ ಆಲೋಚನೆ ಮಾಡ್ತಾರೆ ಅಂತಕ್ಕಂಥದಕ್ಕೆ ಈ ಮಾತು. ನಿಮ್ಮ ಶರಣರು ಭಕ್ತರೇನಿದ್ದಾರೆ ಅವರ ಸಾನ್ನಿಧ್ಯವನ್ನು ನನಗೆ ಕೊಡು ಅಂತ ಕೇಳ್ತಕ್ಕಂಥದ್ದು. ಕೂಡಲ ಸಂಗಮ ದೇವ ನಿಮ್ಮ ಶರಣರು ಸ್ವತಂತ್ರರು, ಎನ್ನ ಬಚ್ಚ ಬರಿಯ ಬಸವ ನೆನೆಸಯ್ಯ. ನಾನು ಕೇವಲ ಬಸವ ಅಂತಕ್ಕಂಥದ್ದು ಇದೆಯಲ್ಲ, ಶರಣರೇ ಸರ್ವಶ್ರೇಷ್ಠ ಅಂತಕ್ಕಂಥದ್ದು ಇದೆಯಲ್ಲ, ಅದು ಹಾಗಾದರೆ ಬಸವಣ್ಣವರೇ ಒಂದು ಕಡೆ ಅವರ ಆತ್ಮವಿಮರ್ಶೆ ಮಾಡ್ತಾ ಹೇಳ್ತಾರೆ, ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು ಎನ್ನವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ಹೀಗೆ ಮಾತುಗಳನ್ನು ಹೇಳ್ತಲೇ ಬಸವಣ್ಣವರು ಸರ್ವಶ್ರೇಷ್ಠವಾದಂತಹ ಆದರ್ಶ ವ್ಯಕ್ತಿತ್ವವನ್ನು ಹೇಗೆ ರೂಢಿಸ್ಕೊಂಡ್ರು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ತಮ್ಮ ವ್ಯಕ್ತಿತ್ವದ 10 ರೂಪಗಳನ್ನು, ತಮ್ಮ ವ್ಯಕ್ತಿತ್ವದ ಮಜಲುಗಳನ್ನು ಕೊಡ್ತಾರೆ. ಆದರೆ ನನಗೆ
ಸಿದ್ದರಾಮೇಶ್ವರರು ಹೇಳ್ತಕ್ಕಂಥ ಸ್ವರವಚನದ ಕೆಲವು ಮಾತುಗಳು ತುಂಬ ಮುಖ್ಯವಾಗ್ತದೆ. ಏನಂತಂದರೆ ಸಿದ್ದರಾಮೇಶ್ವರನ ಕಡೆ ಹೇಳ್ತಾರೆ, ಅದಕ್ಕಿಂತ ಮೊದಲು ಈ ಕರ್ನಾಟಕದ ಮಹಾತ್ಮ ಬಸವಣ್ಣ ಅಂತಾರೆ ಗಾಂಧೀಜಿಯವರು. ಈ ನೆಲಕ್ಕೆ ಕಾಲಿಟ್ಟು ನೆಲವನ್ನು ನಮಸ್ಕರಿಸ್ತಾರೆ. ಅಷ್ಟೇ ಅಲ್ಲ, ಮಹಾತ್ಮ ಬಸವಣ್ಣ ಹುಟ್ಟಿದ ನೆಲ ಇದು ಅಂತಕ್ಕಂಥ ಮಾತನ್ನು ಸಹ ಇಲ್ಲಿ ಅವ್ರು ಹೇಳೋದನ್ನು ನಾವು ಗಮನಿಸ್ತೀವಿ, ಕೇಳ್ತೀವಿ. ಇನ್ನು ಅಕ್ಕನಾಗಮ್ಮನವರಂತೂ ಬಸವಣ್ಣನವರನ್ನು ಸಂಪೂರ್ಣವಾಗಿ ದೇವರು, ಅರ್ಥಾತ್ ನನ್ನ ಆರಾಧ್ಯ ದೈವ, ನನ್ನ ಬಸವಣ್ಣ ಅಂತಲೇ ನೋಡಿದಂತಹ ರೀತಿ ಇದೆಯಲ್ಲ. ಅದಕ್ಕೆ ಹೇಳ್ತಾರೆ ಅಕ್ಕನಾಗಮ್ಮ, ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ, ಎನ್ನ ಛಲಸೂತಕವ ಕಳೆದಾತ ಬಸವಣ್ಣ, ಎನ್ನ ಮನಸೂತಕವ ಕಳೆದಾತ ಬಸವಣ್ಣ, ಎನ್ನ ನೆನಹುಸೂತಕವ ಕಳೆದಾತ ಬಸವಣ್ಣ, ಎನ್ನ ಭಾವಸೂತಕವ ಕಳೆದಾತ ಬಸವಣ್ಣ, ಎನ್ನ ಅರಹು ಮರಹಿನ ಸಂದು ಸಂಶಯವ ಬಿಡಿಸಿದಾತ ಬಸವಣ್ಣ, ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ನಿಜ ನಿರ್ವಯಲ ಬಾಗಿಲು ನಿಜವ ತೋರಿದಾತ ಬಸವಣ್ಣ, ಬಸವಪ್ರಿಯ ಚನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿರಿಸಿದ ಎನ್ನ ತಂದೆ ಸಂಗನ ಬಸವಣ್ಣನು. ನೋಡಿ, ನಿಜೈಕ್ಯ ಸ್ಥಿತಿಯನ್ನು, ಲಿಂಗಾಂಗ ಸಾಮರಸ್ಯವನ್ನು ನನಗೆ ಅನುಗ್ರಹ ಮಾಡಿದ ವ್ಯಕ್ತಿನೇ ಬಸವಣ್ಣ. ಬಸವಣ್ಣ ಒಂದು ಅರ್ಥದಲ್ಲಿ ಅಕ್ಕನಾಗಮ್ಮನಿಗೆ ಆಧ್ಯಾತ್ಮ ಆನುಭಾವಿಕ ಗುರುಗಳು ಹೌದು ಅಂತಕ್ಕಂಥ ಮಾತು. ಅಷ್ಟೇ ಅಲ್ಲ, ಪೆರಿಯಾರ್ ರಾಮಸ್ವಾಮಿ ಅಂತಕ್ಕಂಥ ತಮಿಳುನಾಡಿನ ಒಬ್ಬ ಮಹಾನ್ ವಿಚಾರವಾದಿಗಳು ಅವ್ರು ಹೇಳ್ತಾರೆ, ಈ ಜಗತ್ತಿನಲ್ಲಿ ದೇವರು ಅವನು ಇಲ್ವೋ ಗೊತ್ತಿಲ್ಲ, ದೇವರು ಅದನೋ ಇಲ್ವೋ, ಆದರೆ ನಾನು ದೇವರನ್ನು ನಂಬೋದಿಲ್ಲ, ಆದರೆ ಬಸವಣ್ಣನವರ ವಚನಗಳೇ ನನಗೆ ದೇವರು ಅಂತಕ್ಕಂಥ ಮಾತನ್ನು ಪೆರಿಯಾರ್ ರಾಮಸ್ವಾಮಿ ಹೇಳ್ತಕ್ಕಂಥ ಮಾತು ಸರ್ವಶ್ರೇಷ್ಠವಾದದ್ದು. ಅಷ್ಟೇ ಅಲ್ಲ, ಗಾಂಧೀಜಿಯವರು ಒಬ್ಬ ಶ್ರೇಷ್ಠ ತತ್ವವನ್ನು ಕುರಿತು ಮಾತನಾಡಬೇಕಾದ್ರೆ ಹೇಳ್ತಾರೆ, ಏನು ಬಸವಣ್ಣವ್ರ ಬಗ್ಗೆ ಅವರು ಅಷ್ಟು ಪ್ರೀತಿ ಇತ್ತು, ವಿಶ್ವಾಸ ಇತ್ತು. ತತ್ವವಿಲ್ಲದ ರಾಜಕೀಯ, ನೀತಿ ಇಲ್ಲದ ವ್ಯಾಪಾರ, ಶ್ರಮವಿಲ್ಲದ ಸಂಪತ್ತು, ಆತ್ಮಸಾಕ್ಷ್ಯ ಇಲ್ಲದ ಭೋಗ, ಶೀಲವಿಲ್ಲದ ಜ್ಞಾನ, ಮಾನವತೆ ಮರೆತ ವಿಜ್ಞಾನ, ತ್ಯಾಗವಿಲ್ಲದ ಪೂಜೆ, ಇವೆಲ್ಲವೂ ಇದ್ದು ಏನು ಪ್ರಯೋಜನ ಅನ್ನೋ ಮಾತು ಬಂದಾಗ ಭಾಗಶಃ ಇವೆಲ್ಲವನ್ನು ಬಸವಣ್ಣವರು 12ನೇ ಶತಮಾನದಲ್ಲಿ ತಮ್ಮ ವಚನಗಳ ಮೂಲಕ ಸಮಾಜ ಹೇಗಿರಬೇಕು, ವ್ಯಕ್ತಿ ಹೇಗಿರಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈಗ ಸಿದ್ದರಾಮೇಶ್ವರರ ಒಂದು ವಚನವನ್ನು ಗಮನಿಸೋದಾದರೆ ಅವರ ಸ್ವರವಚನದವರು ಹೇಳ್ತಾರೆ, ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾಧೆನು ಗುರುವೇ ಯೋಗಿನಾಥ. ಅಂದರೆ ನಾನೇ ಬಸವಣ್ಣ, ನಿನಗೆ ಗುರು. ಅಂದರೆ ಸಿದ್ದರಾಮೇಶ್ವರ ದೃಷ್ಟಿಯಲ್ಲಿ ಬಸವಣ್ಣನೇ ಪ್ರಥಮ, ಲಿಂಗವೇ ದ್ವಿತೀಯ, ಆದರೆ ತತ್ವ ಬ್ರಹ್ಮಾಂಡವೆಲ್ಲ ಬಸವಮಯ ಅಂತಕ್ಕಂಥ ಮಾತನ್ನು ಹೇಳೋದು. ಹಾಗೆಯೇ 12ನೇ ಶತಮಾನದಲ್ಲಿ ಆದಂತಹ ಕಲ್ಯಾಣದ ಕ್ರಾಂತಿ, ಆನಂತರ ಬಸವೇಶ್ವರರ ಅಂತ್ಯದ ಬಗ್ಗೆ ಹತ್ತಾರು ಊಹಾಪೋಹಗಳನ್ನು ನಾವು ಗಮನಿಸ್ತೀವಿ. ಇಲ್ಲಿ ಸತ್ಯ ಏನು ಅನ್ನೋ ಮಾತು ಬರುತ್ತಲ್ಲ. ಈಗ ನೋಡಿ, ಸಂಕ್ರಾಂತಿ ನಾಟಕವನ್ನು ಬರೆದ ಲಂಕೇಶ್ ಆಗಲಿ, ಮಹಾಚೈತ್ರ ನಾಟಕವನ್ನು ಬರೆದಂತಹ ನಮ್ಮ ನಾಟಕಕಾರರು ಎಚ್ ಶಿವಪ್ರಕಾಶ್ ಆಗಲಿ, ಅಥವಾ ತಲೆದಂಡ ಬರೆದಂತಹ ಗಿರೀಶ್ ಕಾರ್ನಾಡ್ ಆಗಲಿ, ಶಿವರಾತ್ರಿ ಬರೆದಂತಹ ಚಂದ್ರಶೇಖರ ಕಂಬಾರರಾಗಲಿ, ಯಾರೂ ಸಹ ಅಥವಾ ಕೆಟ್ಟಿತು ಕಲ್ಯಾಣ ನಾಟಕ ಬರೆದಂತಹ ಎಂ ಕಲಬುರ್ಗಿ ಆಗಲಿ, ಬಸವಣ್ಣನವರ ಅಂತ್ಯದ ಬಗ್ಗೆ ನಿಖರವಾಗಿ ಸಾಕ್ಷ್ಯಾಧಾರಗಳನ್ನು ಇವತ್ತಿನವರೆಗೂ ಯಾರೂ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಚರಿತ್ರೆ ಆಗಲಿ, ಇತಿಹಾಸ ಆಗಲಿ, ಸಮಾಜ ವಿಜ್ಞಾನಿಗಳಾಗಲಿ, ಆವತ್ತಿನ ವಚನಕಾರರಾಗಲಿ ನೈಜತೆ ಹತ್ತಿರಕ್ಕೆ ಬರೋ ಹಾಗೆ. ಕೆಲವರೆಲ್ಲ ಹೇಳ್ತಾರೆ ಬಿಜ್ಜಳ ಸೈನಿಕರು ಕೊಂದರು ಬಸವಣ್ಣವರು, ಇಲ್ಲ ಬಸವಣ್ಣವರು ಸಂಗಮದಲ್ಲಿ ಐಕ್ಯವಾದರು, ಇಲ್ಲ ಬಸವಣ್ಣನವರೇ ತಮ್ಮ ತನವನ್ನು ನೀಗಿಕೊಂಡ್ರು, ಈ ರೀತಿ. ಅಥವಾ ಬಸವಣ್ಣನವರು ಈ ಥರ ಹತ್ತಾರು ರೀತಿಯಲ್ಲಿ ಅವರ ಅವಸರಗಳು, ಆ ಕಾಲದ ಶಾಸನಗಳು ನಮಗೆ ಸಿಕ್ಕಿಲ್ಲ. ಆದರೆ ಬಸವಣ್ಣನವರನ್ನು ಹತ್ತಿರದಿಂದ ಕಂಡಂತಹ ಸಿದ್ದರಾಮೇಶ್ವರರು ಬಸವಣ್ಣನವರು ಹೇಗೆ ತಮ್ಮ ಅಂತ್ಯ ಕಾಲವನ್ನು ಕಳೆದು ಅನ್ನೋದಕ್ಕೆ ಒಂದು ಸಾಕ್ಷ್ಯವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಬೇಲಿಮಠದ ಶ್ರೀಗಳು ಮೊಟ್ಟ ಮೊದಲ ಬಾರಿಗೆ ನನ್ನ ಜೊತೆ ಮಾತನಾಡಬೇಕಾದಾಗ ಈ ಅಂಶವಂತಂದರು. ಭಾಗಶಃ ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ಅಂದರೆ, ಇವತ್ತು ಸಹ ಶ್ರೀಶೈಲದಲ್ಲಿ ಮಳೆಯ ಮಠ ಇದೆ. ಆ ಮಳೆಯ ಮಠದಲ್ಲಿ ಬಸವಣ್ಣನವರು ತಮ್ಮ ಅಂತಿಮ ದಿನಗಳನ್ನು ಕಳೆದಿರಬೇಕು. ಯಾಕೆಂದರೆ ಸಿದ್ದರಾಮೇಶ್ವರ ವಚನಗಳಲ್ಲಿ ಇದು ನೇರವಾಗಿ ಅನಾವರಣಗೊಳ್ತದೆ. ಆ ದೃಷ್ಟಿಯಿಂದ ನಾವು, ಯಾಕೆಂದರೆ ಕಲ್ಯಾಣ ಕ್ರಾಂತಿ ಆದಮೇಲೆ ಎಲ್ಲರೂ ಹುಡುಕ್ತಾ ಇರ್ತಾರೆ, ಆದರೆ ಬಸವಣ್ಣನವರನ್ನ ಹೊಳೆದಾಡಿಸಿ, ಯಾಕೆಂದರೆ ಬಸವಣ್ಣನವರು ಅಲ್ಲಿದ್ದಾರೆ ಅಂತಂದರೆ ಮತ್ತೆ ಈ ಕ್ರಾಂತಿಯ ಕಿಚ್ಚು ಅಲ್ಲಿಗೂ ಹೋಗುತ್ತೆ ಅಂತ. ಬಸವಣ್ಣನವರು ಇಲ್ಲ ಅಂದರು, ಐಕ್ಯರಾದರು ಅಂದಾಕ್ಷಣ ಎಲ್ಲರೂ ತಟಸ್ಥರಾದರು, ಬಸವಣ್ಣ ಇಲ್ಲ. ಯಾಕೆಂದರೆ ಅಂತಹ ಮಹಾನ್ ವ್ಯಕ್ತಿತ್ವವನ್ನು ಹುಡುಕೊಂಡು ಅಥವಾ ಅಂಥವ್ರ ಜೊತೆ ಇರಬೇಕು ಅಂತ ದೇಶದ ಮೂಲೆ ಮೂಲೆಗಳಿಂದಂತ ಬಂದಂಥ ಜನ ಇನ್ನು ಅವತ್ತಿನ ಸಂದರ್ಭದಲ್ಲಿ ಅವರನ್ನು ನೋಡಲಿಕ್ಕೆ ಹಾತೋದೇ ಇರ್ತಾರೆಯೇ. ಆ ದೃಷ್ಟಿಯಿಂದಲೇ ಈ ಮಾತು ಬರುತ್ತೆ ನೋಡಿ. ಒಂದು ಕಡೆ ಹೇಳ್ತಾರೆ, ಹೊಳೆಯ ದಾಂಟಿಸಲೆಂದು ಹರಿಗೋಲು ಹಾಕಿದಡೆ ಹೊಳೆ ಬತ್ತಿ ಹರಿಗೋಲು ಉಳಿಯಿತಲ್ಲ,
ಹೊಳೆಯ ದಾಂಟಿಪರನ್ನು ಕಳೆದು ಕೊಂಗೊಳಿಸಿದನು ಇಳೆಯೊಡೆಯ ಬಸವನೈ ಯೋಗಿನಾಥ. ನೋಡಿ, ಹೊಳೆ ದಾಟಿಸಬೇಕು, ಅಲ್ಲಿ ನಾನು ಹರಿಗೋಲು ಹಾಕಿದ್ರೆ ಆ ಹೊಳೆ ಬತ್ತಿ ಹರಿಗೋಲು ಉಳಿಯಿತಲ್ಲ. ಹೊಳೆಯ ದಾಂಟಿಪರನ್ನು ಕಳೆದು ಕಂಗೊಳಿಸಿದನು ಆ ಇಳೆಯೊಡೆಯ ಬಸವನೈ ಯೋಗಿನಾಥ. ಅರ್ಥಾತ್ ಬಸವಣ್ಣನವರು ಆ ಹೊಳೆಯನ್ನು ದಾಟಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡ್ರು ಅಂತಕ್ಕಂಥ ಮಾತು. ಹಾಗೆ ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತಿಯಾದ ಮಳೆಯ ಮಠದಿ ಆಗದ ಅರಸನನ್ನು ಕಳೆದು ಕಂಗೊಳಿಸಿದನು ಯೋಗಿಗುರು ಬಸವನೈ ಯೋಗಿನಾಥ. ನೋಡಿ, ಇವತ್ತು ನಾಗಾರ್ಜುನ ಡ್ಯಾಮ್ನಲ್ಲಿ ಮುಳುಗೋಗಿದೆ ಶ್ರೀಶೈಲದ ಆ ಮಳೆಯ ಮಠ. ಆದರೂ ಇಲ್ಲಿ ಬರ್ತಕ್ಕಂಥ ಮಾತು ನೋಡಿ, ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ಆಗದ ಅರಸನನ್ನು ಕಳೆದು ಕಂಗೊಳಿಸಿದನು. ನೋಡಿ, ಇಲ್ಲಿ ನೀಗಿ ನಿಷ್ಪತಿಯಾದ ಮಳೆಯ ಮಠದಿ ಅಂದರೆ ಬಸವಣ್ಣವರು ಮಳೆಯ ಮಠದಲ್ಲಿ ಆ ಶ್ರೀಶೈಲದ ಮಠದಲ್ಲಿ ಇದ್ದು ಅಂತಕ್ಕಂಥ ಮಾತು ಸಿದ್ದರಾಮೇಶ್ವರದ ಅವರನ್ನು ಹತ್ತಿರದಿಂದ ಕಂಡಂತಹ 12ನೇ ಶತಮಾನದ ಅವರ ಸ್ವರವಚನಗಳಲ್ಲಿ ವ್ಯಕ್ತ ಆಗಿದೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆಗಳಿಗೆ ಇಲ್ಲಿ ಅವಶ್ಯಕತೆ, ಇಲ್ಲಿ ಸಾಧ್ಯತೆಗಳು ಉಂಟು. ಆಮೇಲೆ ಅಂಗ ನಿಜೈಕ್ಯದ ಸಂಘ ಸಮರಸದಲ್ಲಿ ಮಂಗಳಮಯ ಮೂಲ ತತ್ವ ಬೀಜ ಅಂಗ ಸಂಘದ ಭಾವ ಭ್ರಮೆಯುಳಿದ ನಿಜ ಯೋಗಿ ಲಿಂಗ ಬಸವನೈ ಯೋಗಿನಾಥ. ಅವ್ರಿಗೆ ಹೇಳ್ತಕ್ಕಂಥ ಮಾತುಗಳಲ್ಲೂ ಸಹ ಅಂಗ ನಿಜೈಕ್ಯದ ಸಂಘ ಸಮರಸದಲ್ಲಿ, ಇಲ್ಲಿ ನಿಜೈಕ್ಯ ಅನ್ನೋ ಪದವನ್ನು ಬಳಸಿದಾಗಲೂ ಸಹ ಆ ನಂತರ ಬಸವಣ್ಣನವರು ನಿಜೈಕ್ಯ ಸ್ಥಿತಿಯಲ್ಲಿ ನಿಜ ನಿವಾಸದಲ್ಲಿ ಹೇಗೆ ತಮ್ಮನ್ನು ತಾವು ಅರಿವಿನ ಪ್ರಜ್ಞೆಯಲ್ಲಿ ಅರಿವಿನ ಆ ನಿಜ ಲಿಂಗದ ನಿವಾಸದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡ್ರು ಅನ್ನೋ ಮಾತುಗಳಿಗೂ ಸಹ ನಾವು ಆ ಮಾತನ್ನು ಇಲ್ಲಿ ಗಮನಿಸೋದಕ್ಕೆ ಸಾಧ್ಯತೆ ಉಂಟು ಅಂತಕ್ಕಂಥದ್ದನ್ನು. ಈ ಮಾತನ್ನು ಹೇಳಿದ ಮೇಲೆ ಬಹುಶಃ ಮಳೆಯ ಮಠದಲ್ಲಿ ಬಸವಣ್ಣನವರು ತಮ್ಮ ಕೊನೆಯ ದಿನಗಳನ್ನು ಕಳೆದಿರಬೇಕು ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಅದು ಒಂದು ಮಾತು ಇಲ್ಲಿ ಹೇಳೋದಾದರೆ, ಷಟ್ಸ್ಥಲ ಮಾರ್ಗದಲ್ಲಿ ಐಕ್ಯ ಸ್ಥಿತಿಯನ್ನು ಸಾಧಿಸಿ ಲಿಂಗಾಂಗ ಸಾಮರಸ್ಯದಲ್ಲಿ ಮಹಾಲಿಂಗದಲ್ಲಿ ಒಂದು ಬೆಳಕಾಗಿ ಬೆಳಗಿನೊಳಗೆ ಬೆಳಗಾಗಿದ್ರಲ್ಲ, ಆ ಸ್ಥಿತಿಯನ್ನು ವರ್ಣನೆ ಮಾಡಬೇಕಾದಾಗ ಬಹುಶಃ ಅಂತಹ ಬಸವಣ್ಣ ಅಲ್ಲಿ ತನ್ನ ದಿನಗಳನ್ನು ಕಳೆದಿರಬೇಕು ಅನ್ನೋದು ನಾವು ಒಪ್ಕೊಳ್ತಕ್ಕಂಥ ಮಾತಾಗ್ತದೆ. ಚನ್ನಬಸವಣ್ಣವರು ಅದನ್ನು ಒಂದು ಮಾತು ಹೇಳ್ತಾರೆ, ಏನಂದರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳಳೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ನೋಡಿ, ಅಲ್ಲಿ ನಿಜೈಕ್ಯ ಸ್ಥಿತಿಗೆ ಹೋದಂಥ ಸ್ಥಿತಿಯನ್ನು ವರ್ಣನೆ ಮಾಡಬೇಕಾದ್ರೆ ಆ ವರ್ಣನೆಯನ್ನು ಕುರಿತು ಬಸವಣ್ಣನವರ ಆ ಐಕ್ಯ ಸ್ಥಿತಿಯನ್ನು ಕುರಿತು ಮಾತನಾಡಬೇಕಾದಲ್ಲೂ ಚನ್ನಬಸವಣ್ಣವರು ಹೇಳೋದು, ಆತ್ಮನ ನಿಜವನ್ನರಿದು ಪರಮಾತ್ಮ ಲಿಂಗ ತಾವೆಂದರಿತ ಶರಣಂಗೆ ಎಂತಿರ್ದಂತೆ ಪೂಜೆ ನೋಡ, ಆ ಶರಣ ಭೋಗಿಸಿತ್ತೆಲ್ಲ ಲಿಂಗಾರ್ಪಿತ ರುಚಿಸಿತ್ತೆಲ್ಲ ಪ್ರಸಾದ, ಆ ಶರಣ ನರಿದುದೆಲ್ಲ ಪರಬ್ರಹ್ಮ ನುಡಿದುದೆಲ್ಲ ಪರತತ್ವ, ಆ ಶರಣ ತಾನೆ ಕೂಡಲ ಚನ್ನ ಸಂಗಯ್ಯನು. ನೋಡಿ, ಸಂಪೂರ್ಣವಾಗಿ ಶರಣತ್ವ ಐಕ್ಯ ಸ್ಥಿತಿಗೇರಿದಂತಹ ಆ ಲಿಂಗಾಂಗ ಸಾಮರಸ್ಯದ ನಿಜ ಐಕ್ಯ ಸ್ಥಿತಿ ಏನಿದೆ, ಆ ಮಹಾಪ್ರಕಾಶದ ಕಾಸ್ಮಿಕ್ ಸೆನ್ಸ್, ಆ ಶಕ್ತಿಯೇ ಬಸವಣ್ಣ ಅಂತಾರೆ ಚನ್ನಬಸವಣ್ಣವರು. ಇನ್ನು ಸಿದ್ದರಾಮೇಶ್ವರಂತೂ ಇನ್ನೂ ಮುಂದುವರೆದೆವು, ಆಕಾಶದಲ್ಲಿಯ ಮೇಘದಂತೆ ಜಲದಲ್ಲಿಯ ತೆರೆಯಂತೆ ಬರುತ್ತಿದೆ ನೋಡ ಈ ಘಟ, ಬಂದುದರಿಯೇ ಹೋದುದರಿಯೇ ನಿಂದ ವಸ್ತುವದು ನಿಜವೆಂದರಿದೆ ನೋಡ ಕಪಿಲ ಸಿದ್ಧ ಚನ್ನ ಮಲ್ಲಿಕಾರ್ಜುನ. ಅಂದರೆ ಆ ಆಕಾಶದಲ್ಲಿ ಮೇಘ ಬರೋ ಹಾಗೆ ಬರ್ತಾ ಇದೆ ಈ ಘಟ, ಬಂದುದರಿಯೇ ಹೋದುದರಿಯೇ ನಿಜಲಿಂಗೈಕ್ಯ ಸ್ಥಿತಿಯನ್ನು ಸಾಧಿಸಿದ ವ್ಯಕ್ತಿತ್ವ ಅಂತಕ್ಕಂಥದ್ದು ಬಸವತನ. ಆದರೆ ನಿಂದ ವಸ್ತುವದು ನಿಜವೆಂದರಿಯೇ ನೋಡ ಅಂದರೆ ಆ ಬೆರಗು, ಆ ಬೆಳಗಿನ ಮಹಾತನವನ್ನು ಕುರಿತು ಮಾತನಾಡ್ತಾರೆ. ಯಾಕೆಂದರೆ ಆ ಸಿದ್ಧ ಸ್ಥಿತಿಗೇರಿದಂತಹ ವ್ಯಕ್ತಿತ್ವ ಬಸವಣ್ಣನವ್ರದ್ದು. ಅದನ್ನೇ ಹೇಳ್ತಾರೆ ಯಾರು, ಅಮುಗಿರಾಯಮ್ಮ, ನಿಜವ ನರಿದ ವಿರಕ್ತನು ನಿಜಾನುಭಾವಿ ಎಂದು ನುಡಿವನೆ. ನೋಡಿ, ನಿಜವನರಿದ ವ್ಯಕ್ತಿ, ನಿಜವನ್ನರಿದ ವಿರಕ್ತನು ನಿಜಾನುಭಾವಿ ಎಂದು ನುಡಿವನೆ. ಶಬ್ದ ಮುಗುದನಾದುದನ್ನು ಏನೆಂಬೆನಯ್ಯ ಅಂತ ನೋಡಿ ಬಸವಣ್ಣವರು ಆ ಮಾತನ್ನು ನಾವಿಲ್ಲಿ ಮರೆಯುವಾಗಿಲ್ಲ. ಶಬ್ದ ಮುಗುದರಾಗೋದು ಏನಂತಾರೆ, ಘನಗಂಭೀರ ಮಹಾಗಣದೊಳಗೆ ಘನಕ್ಕೆ ಘನವಾಗಿದ್ದೇನಯ್ಯ, ಕೂಡಲ ಸಂಗಮ ದೇವಯ್ಯನೆಂಬ ಮಹಾಬೆಳಗಿನ ಬೆಳಗಿನೊಳಗಿದ್ದೇನೆಂಬ ಶಬ್ದ ಮುಗುದವಾದುದನ್ನು ಏನೆಂಬೆನಯ್ಯ. ನೋಡಿ, ಶಬ್ದ ಮುಗ್ಧವಾಗೋದು ಅಂತಂದರೆ ಆ ನಿಜಲಿಂಗಾಂಗದ ಆ ಘನದಲ್ಲಿ ಘನವಾಗಿ ಮಹಾಘನವಾಗಿ ಬೆಳಗಿದ ಆ ಸ್ಥಿತಿಯನ್ನು ಕುರಿತು ಮಾತನಾಡೋದು. ಈ ರೀತಿಯ ಮಾತುಗಳು ಬರಬೇಕು ಅಂತಂದರೆ ಆ ಐಕ್ಯ ಸ್ಥಿತಿಗೆ ಹೋದಂತಹ ಸಂದರ್ಭವನ್ನು ನಾವು ಮರೆಯೋ ಹಾಗಿಲ್ಲ. ಅದಕ್ಕೆ ಚನ್ನಬಸವಣ್ಣವರೇ ಒಂದು ಕಡೆ ಬಸವಣ್ಣನವರು ನಿಜವಾದ ನಿಜಲಿಂಗೈಕ್ಯ ನಿಜ ನಿವಾಸದಲ್ಲಿ ಕಂಡಂತಹ ಆ ಸಂತೋಷದ ಆನುಭಾವಿಕ ವಿಚಾರಗಳನ್ನು ಕುರಿತು ಮಾತನಾಡಬೇಕಾದಾಗ ಲಿಂಗ ಜಂಗಮ ಲಿಂಗವೆಂಬುದ ತೋರಿ. ನೋಡಿ, ಚನ್ನಬಸವಣ್ಣವ್ರಿಗೆ ಬಸವಣ್ಣವರು ಕೇವಲ ಗುರು ಅಲ್ಲ, ಆಧ್ಯಾತ್ಮದ ಮಾರ್ಗ ತೋರಿದ ನಿಜವಾದ ದೈವ. ಆ ದೃಷ್ಟಿಯಿಂದಲೇ ಅವ್ರು ಹೇಳ್ತಾರೆ,
ಲಿಂಗ ಜಂಗಮ ಜಂಗಮ ಲಿಂಗವೆಂಬುದ ತೋರಿದೆ. ನಿಜೈಕ್ಯನಾದೆಯಲ್ಲ ನಿಜ ಗುರು ಬಸವಣ್ಣ. ನೋಡಿ, ನಿಜೈಕ್ಯನಾದೆಯಲ್ಲ ನಿಜ ಗುರು ಬಸವಣ್ಣ. ಬಸವಣ್ಣನನ್ನು ನಿಜ ಗುರು ಅಂತ ಕರೆಯೋದು, ನಿಜೈಕ್ಯವಾದೆ ಅಂತ ಹೇಳೋದು. ನೀನು ನಿಜೈಕ್ಯದ ನಿಜ ನಿವಾಸದ ನಿಜಲಿಂಗೈಕ್ಯ ಸ್ಥಿತಿಯನ್ನು ಆ ಪ್ರಕಾಶ ಬೆಳಗಿನೊಳಗೆ ಬೆಳಗಾಗಿ, ಆ ಬೆಳಕೆ ಮಹಾಬೆಳಗಾಗಿ ಶಬ್ದ ಮುಗುದನಾಗಿದ್ದ ಆ ಸ್ಥಿತಿಯನ್ನೇ ಮಾತನಾಡ್ತಾರೆ. ಕಾಯ ಪ್ರಸಾದವೆಂಬುದ ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠಿಸಿ ಎನ್ನನ್ನು ಆಗು ಮಾಡಿ ಮುಂದುವರೆದೆಯಲ್ಲ ಬಸವಣ್ಣ. ಲಿಂಗ ಪ್ರಾಣ ಪ್ರಾಣಲಿಂಗವೆಂಬುದ ಎನ್ನಂತರಂಗದಲ್ಲಿ ಸ್ಥಾಪ್ಯವ ಮಾಡಿ ಎನ್ನ ನಿನ್ನಂತೆ ಮಾಡಿ ನಿಜಲಿಂಗದೊಳಗೆ ನಿರವಯಲಾದೆಯಲ್ಲ. ನೋಡಿ, ನಿಜಲಿಂಗದೊಳಗೆ ನಿರವಯಲಾದೆಯಲ್ಲ ಬಸವಣ್ಣ. ಎನ್ನ ಮನದ ಮಹಾಸ್ಥಳದಲ್ಲಿ ಲಯವ ಮಾಡಿ ನಿರ್ವಯಲಾಗಿ ಹೋದೆಯಲ್ಲ ನಿಜಲಿಂಗೈಕ್ಯ ಬಸವಣ್ಣ. ಎನ್ನ ಒಕ್ಕು ಮಿಕ್ಕು ಶೇಷವನ್ನಿಕ್ಕಿ ಆಗು ಮಾಡಿ ನಿನ್ನಂತರಂಗದಲ್ಲಿ ಅವ್ವೆ ನಾಗಾಯಿಯ ಇಂಬುಗೊಂಡಡೆ. ನಿನ್ನ ಅಂತರಂಗದಲ್ಲೇ ಅವ್ವೆ ನಾಗಾಯಿಯನ್ನು, ಚಂದ್ರಸಣ್ಣವ್ರ ತಾಯಿ ನಾಗಾಯಿಯ ಇಂಬುಗೊಂಡೊಡೆ ಎನ್ನ ಮನ ನಿಮ್ಮ ಪಾದದಲ್ಲಿ ಕರಗಿ ಕೊರಗಿತ್ತಯ್ಯ ಸಂಗನ ಬಸವಣ್ಣ. ನೋಡಿ, ಬಸವಣ್ಣನವರ ಆ ನಿರ್ವಯಲಾದ ಆ ನಿಜೈಕ್ಯ ಸ್ಥಿತಿಯನ್ನು ಕುರಿತು ಮಾತನಾಡಬೇಕಾದಾಗಲೂ ಅವ್ವೆ ನಾಗಾಯಿಯನ್ನು ಸಹ ಮರೆದಿದೆ. ಇಲ್ಲಿ ನೇರವಾಗಿ ಎನ್ನ ಮನ ನಿಮ್ಮ ಪಾದದಲ್ಲಿ ಕರಗಿ ಕೊರಗಿತ್ತಯ್ಯ ಸಂಗನ ಬಸವಣ್ಣ. ಕೂಡಲ ಚೆನ್ನಸಂಗಯ್ಯಂಗೆ ಸುಜ್ಞಾನ ವಾಹನವಾಗಬೇಕೆಂದು ನಿರ್ವಯಲಾದೆಯಲ್ಲ ಸಂಗನ ಬಸವಣ್ಣ. ನೀನು ನಿರ್ವಯಲಾದೆಯಲ್ಲ ಸಂಗನ ಬಸವಣ್ಣ. ಬಸವಣ್ಣನವರು ಅಂತಿಮವಾಗಿ ಆ ಐಕ್ಯ ಸ್ಥಿತಿಗೆ ಏರಿದಂತಹ ರೀತಿಯನ್ನು, ಅವರು ನಿರ್ವಯಲಾದ ರೀತಿಯನ್ನು ಸಹ ಮಾತನಾಡ್ತಾರೆ, ಹೇಳ್ತಾರೆ. ಇಂಥ ಸಂದರ್ಭದಲ್ಲೇ ಮಡಿವಾಳ ಮಾಚಿದೇವ ಒಂದು ಕಡೆ ಹೇಳ್ತಾರೆ, ಬಸವಣ್ಣನ ನೆನೆದೆನ್ನ ತನು ಬಯಲಾಯಿತು, ಬಸವಣ್ಣನ ನೆನೆದು ಎನ್ನ ಮನ ಬಯಲಾಯಿತು, ಬಸವಣ್ಣನನ್ನು ನೆನೆದು ಎನ್ನ ಭಾವ ಬಯಲಾಯಿತು. ಕಲಿದೇವಯ್ಯ ನಿಮ್ಮ ಶರಣ ಮಹಾಮನೆಯ ಸಂಗನ ಬಸವಣ್ಣನ ನೆನೆದು ಎನ್ನ ಸರ್ವಾಂಗ ಲಿಂಗವಾಯಿತೆಂದರಿಯನಯ್ಯ. ನೋಡಿ, ಎನ್ನ ಸರ್ವಾಂಗ ಲಿಂಗವಾಯಿತು ಎಂಬುದನ್ನು ಅರಿಯನಯ್ಯ. ಆ ಐಕ್ಯ ಸ್ಥಿತಿಯಲ್ಲಿ, ಆ ಬೆಳಕಿನಲ್ಲಿ ಬೆಳಕಾಗಿ ಒಂದು ಅಂಶವಾದಂತಹ ಮಡಿವಾಳ ಮಾಚಯ್ಯ, ನಿನ್ನಿಂದಲೇ ಈ ಅರಿವು ಅಂತಕ್ಕಂಥದ್ದು ನನಗೆ ಸಾಧ್ಯವಾಯಿತು ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಅಲ್ಲಮ ಪ್ರಭು ಇನ್ನೊಂದು ಕಡೆ ಮುಂದುವರೆದು ಮಾತನಾಡ್ತಾ, ಸರ್ವಶೂನ್ಯ ಆದಿ ಅನಾದಿ ಭಕ್ತಸ್ಥಲ, ನಾದ ಬಿಂದು ಮಹೇಶ್ವರ ಸ್ಥಳ, ಕಳೆ ಬೆಳಗು ಪ್ರಸಾದಿಸ್ಥಳ, ಅರಿವು ನಿರವಯವು ಪ್ರಾಣಲಿಂಗಸ್ಥಳ, ಜ್ಞಾನ ಸುಜ್ಞಾನ ಶರಣಸ್ಥಳ, ಭಾವವಿಲ್ಲದ ಬಯಲು ಬಯಲಿಲ್ಲದ ಭಾವ ಅಗಮ್ಯದ ಐಕ್ಯಸ್ಥಳ, ಇಂತಿ ಷಡು ಸ್ಥಳದ ಕೊರಡ ಮೆಟ್ಟಿ ನಿಂದಂಗೆ ಹೆಸರಿಲ್ಲ ಕುರುಹಿಲ್ಲ ತನಗೆ ತಾನಿಲ್ಲ ಗುಹೇಶ್ವರ. ನೋಡಿ, ಅಲ್ಲಮ ಪ್ರಭುಗಳು ಸಹ ಈ ಐಕ್ಯ ಸ್ಥಿತಿಯನ್ನು, ಅಂದರೆ ಅರಿವಿನಲ್ಲಿ ತನ್ನನ್ನು ತಾನೇ ಮರೆತು ನಿಜದಲ್ಲಿ ಒಂದು ಅಂಶವಾಗಿ ಬೆರೆತು ಹೋಗ್ತಕ್ಕಂತಹ ಲಿಂಗಾಂಗ ಸಮರಸದ ವಿಚಾರವನ್ನು ಕುರಿತು ಮಾತನಾಡ್ತಕ್ಕಂತಹ ವಿಚಾರವನ್ನು ನಾವು ಗಮನಿಸ್ಬೋದು. ಇನ್ನು ಅಂತಿಮವಾಗಿ ಬಸವೇಶ್ವರದ ಒಂದು ಮಾತನ್ನೇ ಕುರಿತು ಮಾತನಾಡೋದಾದರೆ, ಈ ನಿಜ ಲಿಂಗೈಕ್ಯ ಸ್ಥಿತಿಗೆ ಹೋದಾಗ ಲಿಂಗಾಂಗ ಅಂತಕ್ಕಂಥದ್ದು ಮಹಾಲಿಂಗವಾಗಿ ಬದಲಾಗಿ ತಾನೇ ದೈವವಾದಂಥ ಆ ಸಂದರ್ಭವನ್ನು, ತಾನೇ ಮಹಾ ಬೆಳಗಾದಂತಹ ಆ ಸಂದರ್ಭವನ್ನು ಹೇಳ್ತಾ, ಅಹುದೆಂದರೆಯೇ ಆ ನಿರ್ವಯಲಿನ ತಟಸ್ಥ ಮಹಾ ಬೆಳಕಿನಲ್ಲಿ ತಾನು ಮಹಾ ಬೆಳಗಾದಾಗ ಅಹುದೆಂದರೆಯೇ ಆಗದೆಂದರೆಯೇ, ಅಲ್ಲಿ ಶಬ್ದಮುಗ್ಧನಾಗೋದು. ಅಲ್ಲಿ ಯಾವುದು ಸಹ ಬರೋಲ್ಲ. ಹೌದು ಅನ್ನಲ್ಲ, ಇಲ್ಲ ಅನ್ನಲ್ಲ, ಆಯಿತೆನ್ನೆ ಆಗದ್ದೆನ್ನೆ. ಹಾಗೆ ಆದಿಪಥವ ತೋರಲರಿಯೇ, ಸತ್ಯವನ್ನರಿಯೇ, ಸಹಜವನ್ನರಿಯೇ, ನಿಮ್ಮ ಶರಣರ ಒಕ್ಕೊನ್ನೊಂಡಿಪ್ಪೆ ಕೂಡಲ ಸಂಗಮ ದೇವ. ನಿಮ್ಮ ಶರಣರ ಒಕ್ಕುನುಂಡಿಪ್ಪೆ ಅಂದರೆ ನಾನು ಈ ಶರಣತ್ವದಲ್ಲಿಯೇ ಬಸವೇಶ್ವರರು ಮಗ್ನರಾಗ್ತಕ್ಕಂಥದ್ದು ಇದೆಯಲ್ಲ. ಈ ಎಲ್ಲ ವಿಚಾರಧಾರೆಗಳನ್ನು ಕುರಿತು ಬಸವಣ್ಣವರು ಆಲೋಚನೆಗಳನ್ನು ಮತ್ತು ಅವರ ಸಮಕಾಲೀನ ವಚನಕಾರರ ಚಿಂತನೆಗಳನ್ನು ಗಮನಿಸ್ಬೋದು. ಆದರೆ ಬಸವೇಶ್ವರರ ವಚನಗಳನ್ನೇ ನೋಡೋದಾದರೆ ನಾವು ಒಂದೊಂದು ವಚನಗಳ ಆಶಯಗಳನ್ನು ಇಟ್ಟುಕೊಂಡ್ರೂ ಅವರ ಒಂದೊಂದು ರೀತಿಯ ಅವರ ವ್ಯಕ್ತಿತ್ವವನ್ನು, ಆ ಬಹುಮುಖ ವ್ಯಕ್ತಿತ್ವದ ಆಯಾಮಗಳನ್ನು ಸಹ ನಾವಿಲ್ಲಿ ದರ್ಶಿಸಲಿಕ್ಕೆ ಸಾಧ್ಯತೆ ಉಂಟು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ನನ್ನ ಈ ಮಾತುಗಳಿಗೆ ಇತಿಶ್ರೀಯನ್ನು ಹಾಡಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ಸಹ ಸಾವಧಾನದಿಂದ ಕೇಳುವಂತಹ ತಮ್ಮೆಲ್ಲರಿಗೂ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿದ ಅರವಿಂದ ಜತ್ತಿ ಮತ್ತು ಬಸವ ಸಮಿತಿಯ ಎಲ್ಲ ಸದಸ್ಯರಿಗೂ ಆತ್ಮೀಯರಿಗೂ ಸಹ ಹಾಗೂ ಪ್ರೇಕ್ಷಕರಿಗೂ ಶರಣಾರ್ಥಿಗಳು.
ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲನೆ ಬೆರೆಸಿ ಬಯಲಾದ ಬಸವನ ನಿರವಯಲ ಪದವಿನಗೆ ಯೋಗಿನಾಥ. ಬಯಲನೆ ಬೆರೆಸಿ ಬಯಲಾದ ಬಸವ ಬಸವ ಬಸವ